ನಾನು ರಾಜಕಾರಣಿ ಆಗ್ತೇನೆ, ನಾನು ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗ್ತೇನೆ ಅಥವಾ ಮೇಲ್ಮನೆಯಲ್ಲಿ ವಿರೋಧ ಪಕ್ಷ ನಾಯಕನಾಗ್ತೇನೆ ಅನ್ನುವಂಥ ಕಲ್ಪನೆಗಳನ್ನು ಹೊತ್ತು ಕೆಲಸಗಳನ್ನು ಮಾಡುವಂಥ ದಿನಗಳಲ್ಲ. ಸ್ವಾಭಾವಿಕವಾಗಿ ನಾನೊಬ್ಬ ಕೂಲಿಗಾರರ ಮಗ. ನನ್ನ ಅಮ್ಮನಿಗೆ ಇವತ್ತು 93 ವರ್ಷ, ಲಚ್ಚಿ ಅಂತ ನನ್ನ ಅಮ್ಮನ ಹೆಸರು. ಆಕೆ ಕೂಲಿ ಮಾಡಿಕೊಂಡು ಬದುಕೋದು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಾಧನೆಯ ದಾರಿಯಲ್ಲಿ ಸಾಧಕರಿಗೆ ಕೊನೆಯಲ್ಲಿ ಅನ್ನುವಂಥ ಕಾರ್ಯಕ್ರಮ. ನಾನು ನಿಮ್ಮ ಶ್ರೀ. ಹಾಗೆ ನಮ್ಮ ಕಾರ್ಯಕ್ರಮದ ವಿಶೇಷತೆ ನಿಮಗೆ ಗೊತ್ತೇ ಇದೆ. ಹಲವಾರು ಕ್ಷೇತ್ರಗಳಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಅವರನ್ನು ತನ್ನನ್ನು ತಾನು ಗುರುತಿಸ್ಕೊಂಡು ಏನಾದರೂ ಒಂದು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಮುನ್ನುಗ್ಗುತ್ತಿರುವಂಥ ವ್ಯಕ್ತಿಗಳ ಬಗ್ಗೆ ನಾನು ಈ ಕಾರ್ಯಕ್ರಮದಲ್ಲಿ ವಿಚಾರಿಸಿ ನಿಮಗೆ ಅವರ ಒಂದು ಕಿರುಪರಿಚಯನ ಮಾಡಿಕೊಡ್ತಾ ಇರ್ತೀನಿ. ಹಾಗೆ ಇವತ್ತು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಶೇಷವಾದ ವ್ಯಕ್ತಿ ಇದ್ದಾರೆ. ಅವರು ಯಾರು ಏನೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ ಅಂತ ಅವರ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡ್ಬೇಕು ಅಂತ ಬಂದಿದ್ದೀನಿ. ಹಾಗಾದರೆ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹಾಗೆ ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ನಾನು ಒಂದು ಕಿರು ಪರಿಚಯ ಮಾಡ್ಕೊಳ್ಳೋದಕ್ಕಿಂತ ನೀವು ಆಲ್ರೆಡಿ ಪರಿಚಯ ಆಗಿರುವಂಥ ವ್ಯಕ್ತಿ. ಆ್ಯಂಡ್ ಈ ನಮ್ಮ ಕಾರ್ಯಕ್ರಮದಲ್ಲಿ ಸಾಧನೆಯ ದಾರಿಯಲ್ಲಿ ಸಾಧಕರಿಗೆ ಕೊನೆಯಲ್ಲಿ ಅಂದರೆ ಒಂದು ಜೀವನ ಅನ್ನೋ ಒಂದು ಪಯಣದಲ್ಲಿ ಏನಾದರೂ ಒಂದು ತುಡಿತಾ ಇಟ್ಕೊಂಡು ಏನಾದರೂ ಒಂದು ಸಾಧನೆ ಮಾಡಬೇಕು, ಇಲ್ಲ ನನ್ನಲ್ಲಿ ಏನೋ ಇದೆ ಅನ್ನೋದನ್ನ ಟ್ಯಾಲೆಂಟ್ನ ಹೊರತೆಗೆದು ಸಾಕಷ್ಟು ಜನಗಳಿಗೆ ಒಂದು ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಹೊರಟಾಗ ನೀವು ಬೆಳೆದು ಬಂದಂಥ ದಾರಿ, ನೀವು ಝೀರೋಯಿಂದ ಹೀರೋವರೆಗೆ ಹೇಗಾದ್ರಿ, ಆ ಒಂದು ಟ್ರಾನ್ಸ್ಫಾರ್ಮೇಷನ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ವೀಕ್ಷಕರಿಗೆ. ಸೊ ನೀವು ಸ್ಟಾರ್ಟ್ ಮಾಡಿ ಸರ್, ನಿಮ್ಮ ಲೈಫ್ ಜರ್ನಿ. ನಾನು ರಾಜಕಾರಣಿ ಆಗ್ತೇನೆ, ನಾನು ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗ್ತೇನೆ ಅಥವಾ ಮೇಲ್ಮನೆಯಲ್ಲಿ ವಿರೋಧ ಪಕ್ಷ ನಾಯಕನಾಗ್ತೇನೆ ಅನ್ನುವಂಥ ಕಲ್ಪನೆಗಳನ್ನು ಹೊತ್ತು ಕೆಲಸಗಳನ್ನು ಮಾಡುವಂಥ ದಿನಗಳಲ್ಲ. ಸ್ವಾಭಾವಿಕವಾಗಿ ನಾನೊಬ್ಬ ಕೂಲಿಗಾರರ ಮಗ. ನನ್ನ ಅಮ್ಮನಿಗೆ ಇವತ್ತು 93 ವರ್ಷ, ಲಚ್ಚಿ ಅಂತ ನನ್ನ ಅಮ್ಮನ ಹೆಸರು. ಆಕೆ ಕೂಲಿ ಮಾಡಿಕೊಂಡು ಬದುಕೋಳು. ನಮಗೆ ದೇವರಾಜ ಹೆಸರು ಭೂ ಸುಧಾರಣೆ ಕಾಯ್ದೆ ತಗೊಂಡು ಬಂದಾಗ 2 ಎಕರೆ ಜಾಗ ಸಿಕ್ಕಿತ್ತು. ಇವತ್ತು ನಮ್ಮ ಊಟದ ಬದುಕನ್ನು ರೂಪಿಸಿಕೊಡ್ತಾ ಇರೋದಿದೆ. ಆ 2 ಎಕರೆಯಲ್ಲೇ ಬೆಳೆದು ನಾವು ಊಟ ಮಾಡ್ತೇವೆ ಮತ್ತು ಬೇರೆ ಬೇರೆ ಕೃಷಿಯನ್ನು ಅದರಲ್ಲಿ ಮಾಡ್ತೇವೆ. ಹಾಗಾಗಿ ಅವತ್ತು ಕೂಲಿ ಮಾಡ್ಕೊಂಡಿರುವಂಥ ನನ್ನ ಅಪ್ಪ ನನ್ನ ಅಜ್ಜಿ ಜೊತೆಯಲ್ಲಿ ನಾನೆಲ್ಲ ಬದುಕ್ತಿದ್ದೆ. ನಾನು ಕೂಲಿಗೆ ಹೋಗ್ತಾಯಿದ್ದೆ. ಬರ್ತಾ ಬರ್ತಾ ಸ್ವಾಭಾವಿಕವಾಗಿ ನಮ್ಮ ಜನಸಂಪರ್ಕದ ಹಿನ್ನೆಲೆಯಲ್ಲಿ ನಾನು ನನ್ನೂರಿಗೆ ಗ್ರಾಮ ಪಂಚಾಯತ್ ಸದಸ್ಯನ ಆಗ್ತೇನೆ. ನನ್ನೂರಿಗೆ ನಾನು ತಾಲೂಕು ಪಂಚಾಯತ್ ಸದಸ್ಯನಾದೆ, ನನ್ನೂರಲ್ಲಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾದೆ. ಸ್ವಾಭಾವಿಕವಾಗಿ ನಾನು ಆರಿಸಿಕೊಂಡಂಥ ಪಾರ್ಟಿಯಲ್ಲಿ ಆ ದಿನಗಳಲ್ಲಿ ತುಂಬ ಕಠಿಣವಾದಂಥ ರಾಜಕೀಯದ ಪಯಣ ಇತ್ತು. ನಾವು ಗೆದ್ದದ್ದಕ್ಕೋಸ್ಕರ ಮೆರವಣಿಗೆ ಮಾಡ್ತಾ ಇರಲಿಲ್ಲ. ಸೋತು ಕಳಸತ್ತಿಗಿಂತ ಕಡಿಮೆ ಓಟ್ ಜಾಸ್ತಿ ಓಟ್ ಬಂದಿದೆ ಅನ್ನುವ ಕಾರಣಕ್ಕೆ ಮೆರವಣಿಗೆ ಮಾಡ್ತಿದ್ದೆವು. ನಾವು ಯಾವುದೋ ಗೆದ್ದದ್ದಕ್ಕೋಸ್ಕರ ನಮ್ಮ ಮೆರವಣಿಗೆ ಅಲ್ಲ. ನಾವು ನಮ್ಮ ಪಾರ್ಟಿಯಲ್ಲಿ BJPಯಲ್ಲಿ ಮೆರವಣಿಗೆ ಹೇಗೆಂದರೆ ಕಳಸತ್ತಿಗಿಂತ ಈ ಸತಿ ನಮ್ಗೆ ಓಟ್ ಜಾಸ್ತಿ ಬಂದಿದೆ ಅನ್ನೋ ಕಾರಣಕ್ಕೆ ಮೆರವಣಿಗೆ ಮಾಡುವಂಥ ಕಾಲಘಟ್ಟಗಳಲ್ಲಿ ನಾವು ರಾಜಕಾರಣದ ಹಿನ್ನೆಲೆಯಲ್ಲಿ ಡಾಕ್ಟರ್ ಆಚಾರ್ ಅಂತ ಹಿರಿಯರು, ಸೋಮಶೇಖರ್ ಭಟ್ರು ಅಂತ ಹಿರಿಯರು ಅಂಥವ್ರ ಜೊತೆಲ್ಲ ಒಟ್ಟಾಟ ಮಾಡಿಕೊಂಡು ರಾಜಕಾರಣ ಮಾಡ್ಕೊಂಡು ಬರ್ತಾಯಿದ್ದೆವು. ಬರ್ತಾ ಬರ್ತಾ ನಾನು ಗ್ರಾಮ ಪಂಚಾಯತ್ ಸದಸ್ಯನಾದೆ, ತಾಲೂಕು ಪಂಚಾಯತ್ ಸದಸ್ಯನಾದೆ, ಜಿಲ್ಲಾ ಪಂಚಾಯತ್ ಸದಸ್ಯನಾದೆ. ಭಾರತೀಯ ಜನತಾ ಪಕ್ಷ ಕೊಟ್ಟಿರುವಂಥ ಅವಕಾಶಗಳಲ್ಲಿ ನಾನು 3 ಸಾರಿ ಇದು 4ನೇ ಬಾರಿ ಕರ್ನಾಟಕದಲ್ಲಿ ಮೇಲ್ಮನೆಯ ಚಿಂತಕರ ಚಾವಡಿಗೆ MLC ಆಗಲಿಕ್ಕೆ ನನಗೆ ಅವಕಾಶಗಳಾಯಿತು. ರಾಜಕಾರಣದ ಪಯಣದಲ್ಲಿ ಯಡಿಯೂರಪ್ಪನಂಥ ಹಿರಿಯರು, ಜಗದೀಶ್ ಶೆಟ್ಟರ್ ಅಂತ ಹಿರಿಯರ ಜೊತೆ, ಪ್ರಸ್ತುತ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಆಗಿರುವಂಥ ಅವ್ರ ಜೊತೆ ಮಂತ್ರಿಯಾಗಿ ನನಗೆ ಅವಕಾಶಗಳನ್ನು ಮಾಡಿಕೊಡಲಾಯಿತು. ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಮತ್ತು ನಮ್ಮ JDS ಮತ್ತು ಜಂಟಿ ಸರ್ಕಾರ ಇದ್ದಾಗ ನನಗೆ ವಿರೋಧ ಪಕ್ಷ ನಾಯಕನಾಗಲಿಕ್ಕೆ ನಮ್ಮ ಪಾರ್ಟಿ ನನಗೆ ಅವಕಾಶಗಳನ್ನು ಮಾಡಿಕೊಡ್ತು. ಮೇಲ್ಮನೆಯಲ್ಲಿ ನಾನು ವಿರೋಧ ಪಕ್ಷ ನಾಯಕನಾಗಿ ಕೆಲಸಗಳನ್ನು ಮಾಡಿದ್ದೆ. ಹೀಗೆ ರಾಜಕೀಯವಾಗಿ ನನ್ನ ಪಾರ್ಟಿಯಲ್ಲಿ ನನ್ನ ಪಾರ್ಟಿ ಕೊಟ್ಟಿರುವಂಥ ಅವಕಾಶಗಳು ಎಲ್ಲವನ್ನು ಬಳಸಿಕೊಂಡು ಇವತ್ತು ಈ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಆಗಿದ್ದುಕೊಂಡು ಸಮಾಜ ಕಲ್ಯಾಣದಂಥ ಬಹುದೊಡ್ಡ ಖಾತೆ, ಅದ್ರ ಜೊತೆಗೆ ಹಿಂದುಳಿದ ವರ್ಗದ ಬಹುದೊಡ್ಡ ಖಾತೆಗಳನ್ನು ನಿಭಾಯಿಸುವಂಥ ಅವಕಾಶಗಳನ್ನು ಪಾರ್ಟಿ ನನಗೆ ಮಾಡಿಕೊಟ್ಟಿದೆ. ಕೊಟ್ಟ ಅವಕಾಶವನ್ನು ನಿಷ್ಠೆಯಿಂದ ಮಾಡಬೇಕು ಅನ್ನುವಂಥ ಕಲ್ಪನೆಗಳಿದೆಯಲ್ಲ, ಅದನ್ನು ಗಮನದಲ್ಲಿಟ್ಟುಕೊಂಡು ನನ್ನ ಹಿರಿಯರ ಮಾರ್ಗದರ್ಶನ, ಅನುಭವ, ಈ ಖಾತೆಯಲ್ಲಿರುವಂಥ ಸಮಸ್ಯೆಗಳು, ಸವಾಲುಗಳು, ಆತಂಕಗಳು ಮತ್ತು ಈ ಖಾತೆಯನ್ನು ಸಮಾಜದಲ್ಲಿ ಕಟ್ಟಕಡೆ ಮನುಷ್ಯನೊಬ್ಬನಿಗೆ ಮಾಡಬಹುದಾದ ಸಹಾಯದ ಮೂಲಕ ಅವನ ಬದುಕಿನಲ್ಲಿ ಮಾಡಬಹುದಾದ ಬದಲಾವಣೆಗಳು, ಇದನ್ನೆಲ್ಲ ಅರ್ಥೈಸಿಕೊಂಡು ಕೆಲಸಗಳನ್ನು ಮಾಡ್ತಾಯಿದ್ದೇನೆ. ನನಗನ್ನಿಸುತ್ತೆ ನಾನು ಭಾಳ ಸಣ್ಣ ಪ್ರಾಯದಲ್ಲಿ ಕೂಲಿಗಾರ ಮಗನಾಗಿದ್ದು 3 ಸಾರಿ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯಾಗಿ ಪ್ರಸ್ತುತ ಬಹುದೊಡ್ಡ ಖಾತೆ ನಿರ್ವಹಣೆ ಮಾಡುವಾಗ ಪಾರ್ಟಿ ಕೊಟ್ಟಿರುವ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡಿದ್ದೇನೆ ಅಂತ ನನಗನ್ಸುತ್ತೆ. ಮುಂದೇನು ಮಾಡಬೇಕು ಅಂತ ಕಾಲ ಹೇಳಬೇಕು. ಸರ್, ಈಗ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ತೀರಾ. ಸೊ ಅವಾಗ ಏನಾದರೂ ಒಂದು ಕನಸಿತ್ತಾ ನಿಮಗೆ, ಇಲ್ಲ ನನಗೆ ಸಮಾಜ ಸೇವೆ ಮಾಡಬೇಕು ಈ ಕ್ಷೇತ್ರದ? ಗ್ರಾಮ ಪಂಚಾಯತ್ನ ಸದಸ್ಯನಾಗಿ ಆಯ್ಕೆ ಆದದ್ದೇ ನನ್ನ ಬದುಕಿನಲ್ಲಿ ದೊಡ್ಡದು ಅಂತ ತಿಳ್ಕೊಂಡಿದ್ದೆ ನಾನು. ಆಗ ಡಾಕ್ಟರ್ ಆಚಾರ್ ಅಂತ ಹಿರಿಯರು ತಾಲೂಕು ಪಂಚಾಯತಿ ನಿಲ್ಲಬೇಕು ಅಂತ ಹೇಳಿದ್ರು ನನಗೆ. 2 ಕಾರಣಗಳು. ಆಗ ನಿಲ್ಲೋರು ಇರಲಿಲ್ಲ ನಮ್ಮ ಪಾರ್ಟಿಗೆ.
ಹಾಗಾಗಿ ನಾನು ತಾಲೂಕ್ ಪಂಚಾಯತ್ ಮೆಂಬರ್ ಆಗಲಿಕ್ಕೆ ನನಗೆ ಅವಕಾಶಗಳಾಯಿತು. ಜಿಲ್ಲಾ ಪಂಚಾಯತ್ ಚುನಾವಣೆ ಆದಾಗ ಮತ್ತೆ ಮೀಸಲಾತಿ ಬಂತು. ಮತ್ತೆ ಡಾಕ್ಟರ್ ಆಚಾರ್ ಅಂತ ಹಿರಿಯರು ಹೇಳಿದರು, ಇಲ್ಲ ನೀನು ಇರಬೇಕಾಗ್ತದೆ ಜಿಲ್ಲಾ ಪಂಚಾಯತಿಗೆ ಅಂತ ಹೇಳಿದರು. ನಮ್ಮ ಸಂಘಟನೆ, ನಮ್ಮ ಸಂಘ, ನಮ್ಮ ಪರಿವಾರ ಮತ್ತು ನಮ್ಮ ಇಡೀ ಪಾರ್ಟಿ ನನಗೆ ಸಹಾಯ ಮಾಡಿದ್ರಿಂದ ಜಿಲ್ಲಾ ಪಂಚಾಯತಿಯಲ್ಲಿ ನಾನು ಗೆಲ್ತೇನೆ. ನಂತರ 2 ಸಾರಿ ನಾನು ಅಸೆಂಬ್ಲಿಯಲ್ಲಿ ನಿಂತೆ. ನನ್ನ ಪಾರ್ಟಿಯು ಕ್ಷಣಿಕವಾಗಿತ್ತು, ವ್ಯಕ್ತಿಗತವಾಗಿ ನಾನು ಆರ್ಥಿಕವಾಗಿ ಶಕ್ತಿ ಕಡಿಮೆ ಇತ್ತು ನನಗೆ. ಆವಾಗ ನಾನು 2 ಸಾರಿ ಸೋಲ್ತೇನೆ ಪಾರ್ಟಿಯಲ್ಲಿ. ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ 2008ರಲ್ಲಿ ಮತ್ತು 2010ರಲ್ಲಿ, 2016ರಲ್ಲಿ, 2022ರಲ್ಲಿ 4 ಬಾರಿ ನನಗೆ ಕಂಟಿನ್ಯೂ ವಿಧಾನ ಪರಿಷತ್ ಶಾಸನ ಆಗಲಿಕ್ಕೆ ನನಗೆ ಅವಕಾಶಗಳಾಗುತ್ತೆ. ಮಂತ್ರಿ ಆದ್ದರಿಂದಾಗ ಸಭಾನಾಯಕನಾಗಿ ನಾನು ಕೆಲಸಗಳನ್ನು ಮಾಡುವಂಥ ಅವಕಾಶಗಳಾಗಿದೆ. ಗ್ರಾಮ ಪಂಚಾಯತ್ ಸದಸ್ಯನಾಗಿರುವ ದಿನಗಳಲ್ಲಿ ನಾನು ಕ್ಯಾಬಿನೆಟ್ ದರ್ಜೆ ಮಂತ್ರಿ ಆಗ್ತೇನೆ ಅಂತ ಹೇಳಿದರೆ ಯಾರು ಸ್ವಾಭಾವಿಕವಾಗಿ ಇದೊಂದು ಕನಸು ಮತ್ತು ನನಸಾಗದಿರುವಂಥ ಕನಸು ಅಂತ ನಗಾಡಬೇಕಿತ್ತು, ನನ್ನನ್ನು ಸೇರಿ. ಆದರೆ ಇವತ್ತು ಕಾಲಘಟ್ಟದಲ್ಲಿ ಆಗಿರುವಂಥ ಬದಲಾವಣೆಗಳಿಂದಾಗಿ ಸಿಕ್ಕಿರುವ ಅಧಿಕಾರವನ್ನು ಜವಾಬ್ದಾರಿ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡ್ತೇನೆ ಸರ್. ಬಟ್ ಆದ್ರೂ ನಾವೊಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ, ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ, ಒಂದು ಚಿಕ್ಕದಾಗಿ ಒಂದು ಹುದ್ದೆ ಆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನೀವು ಪಡ್ಕೊಂಡ ತಕ್ಷಣ ಇಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ನೀವು ಬಂದಿರೋಂಥ ದಾರಿ ಬಂದ್ಬಿಟ್ಟು ಒಂದೊಂದು ಸ್ಟೆಪ್ಪು ಕೂಡ ಅಷ್ಟೇ ಡಿಫಿಕಲ್ಟಿ ಇದೆ. ಈಸಿಯಾಗಿ ಯಾವುದೂ ಬಂದಿಲ್ಲ. ನೀವು ಟಕ್ಕಂತ ಏನು ಈ ಒಂದು ಕ್ಷೇತ್ರಕ್ಕೆ, ಈ ಒಂದು ಜಾಗಕ್ಕೆ, ಅಧಿಕಾರಕ್ಕೆ ಬಂದಿಲ್ಲ. ಎಷ್ಟು ಆ ಒಂದು ಜರ್ನಿ ಹೇಗೆ ಅನ್ನಿಸ್ತು ನಿಮಗೆ? ನೀವು ಏನಾದರೂ ಮುಂಚೆ ನಾವು ಇಲ್ಲ ನಾನು ಒಬ್ಬರು ಮಿನಿಸ್ಟ್ರು ಒಂದು ಜಾಗಕ್ಕೆ ಹೋಗಬೇಕು ಅಂತ ಜಸ್ಟ್ ನೀವು ಕೊಟ್ಟಂಥ ಕೆಲಸದಲ್ಲಿ ಕನಸುಗಳಿಲ್ಲ. ಆಗ ನನ್ನಂಥ ಒಬ್ಬ ಕೂಲಿ ಮಾಡೋನ ಮಗನಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದರೆ ನಗಾಡೋರು ಆ ಕಾಲದಲ್ಲಿ. ಇವನು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದಾನಲ್ಲ ಈಗ ಅಂತ ಹೇಳೋರು. ಉತ್ತಬೇಕಾದವನು, ಬಿತ್ತಬೇಕಾದವನು, ತಲೆಯಲ್ಲಿ ಮೇಲೆ ಕೂಲಿಯನ್ನು ಹೊತ್ತು ಕೆಲಸ ಮಾಡಬೇಕಾದವನೊಬ್ಬ ಸಾಮಾನ್ಯ ಹುಡುಗ ಒಬ್ಬ ಇವತ್ತು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದಾನೆ ಅಂತ ನನ್ನ ಊರಲ್ಲಿ ಮುಗಿದ ಮೇಲೆ ಬೆರವಣಿಗೆ ಇಡೋರು. ನಂತರ ನಾನು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಆದಾಗ ನಾನು ಕ್ಯಾಬಿನೆಟ್ ದರ್ಜೆ ಮಂತ್ರಿಯಾಗಿ ಎಸ್ಕಾಟ್ನಲ್ಲಿ ಹೋಗ್ತಾ ಇದ್ದರೆ ನನ್ನ ಊರಲ್ಲಿ ಹೇಳ್ತಾ ಇದ್ದಂತೆ, ಉಳುಮೆ ಮಾಡಬೇಕಾದನೊಬ್ಬ ಈ ನಮೂನೆ ಆಗಿದ್ನಲ್ಲ, ಹೇಗಿದ್ದು ಅಂತ ಹೇಳ್ತಾ ಇದ್ರಂತೆ. ನಾನು ಮಂತ್ರಿ ಆದಾಗ ನನ್ನವರಿಗೆ ಡಾಕ್ಟರ್ ಶಿವರಾಮ್ ಕಾರಂತ ಥೀಮ್ ಪಾರ್ಕ್ ಅಂತೇಳಿ ಒಂದು ಮಾಡಿದೆ. ಇಷ್ಟು ಜನ ಕೂಲಿ ಮಾಡೋರು ಯೋಚನೆ ಮಾಡ್ತಾರಂತೆ, ಏನಂದರೆ ಇಷ್ಟು ದೊಡ್ಡ ಬಿಲ್ಡಿಂಗನ್ನು ಕಟ್ಟಿ, ಇಷ್ಟು ದೊಡ್ಡ ಥೀಮ್ ಪಾರ್ಕ್ ಮಾಡಿ, ಊರಿಗೆ ಇಷ್ಟು ದೊಡ್ಡ ಕೆಲಸ ಮಾಡಿದವನು, ಇಷ್ಟು ಹಣವನ್ನು ತಂದಾಕಿದವನು, ಅವ ಎಷ್ಟು ಮಾಡ್ಕೊಂಡಿರ್ಬೋದು ಅಂತ ಹೀಗೆ ಅವರೊಳಗೆ ಮಾತಾಡ್ತಾರಂತೆ. ಅಂದರೆ ಸಾಮಾನ್ಯ ಜನರ ಮಧ್ಯೆ ಭಾವನೆಗಳಿರುವಂಥದ್ದು, ತುಡಿತಾ ಇರುವಂಥದ್ದು ಎಲ್ಲ ಇದೆಯಲ್ಲ, ಅದೆಲ್ಲ ನಮ್ಮ ಗ್ರಾಮೀಣ ಪರಿಸ್ಥಿತಿಯಲ್ಲಿ ಹಾಸುವಾಗಿರುವಂಥ ಒಂದು ಜೀವನದ ಒಂದು ಭಾಗ. ಹಾಗಾಗಿ ಅಲ್ಲಿರುವಂಥ ಟೀಕೆಗಳು, ವ್ಯಂಗ್ಯಗಳು, ಮನುಚು, ಹಾಸ್ಯ, ವಿಡಂಬನೆ ಮತ್ತು ಪ್ರಶಂಸೆ ಇವೆಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಬರಬೇಕು. ನನಗೆ ಭಾಳ ಹಿರಿಯರೊಬ್ಬರು ಒಂದು ಮಾತನ್ನು ಹೇಳಿದರು, ವ್ಯಕ್ತಿಯೊಬ್ಬ ಸಮಾಜ ವ್ಯಕ್ತಿಯೊಬ್ಬನನ್ನು ಅನುಮಾನಿಸುತ್ತೆ ವ್ಯಕ್ತಿಯೊಬ್ಬನನ್ನು ಅನುಮಾನಿಸುತ್ತೆ ಸಮಾಜ, ಮತ್ತು ಸಾಂದರ್ಭಿಕವಾಗಿ ಅವಮಾನಿಸುತ್ತೆ. ವ್ಯಕ್ತಿಯೊಬ್ಬನನ್ನು ಸಮಾಜ ಅನುಮಾನಿಸುತ್ತೆ, ಸಾಂದರ್ಭಿಕವಾಗಿ ಅವಮಾನಿಸುತ್ತೆ. ಅವೆರಡರೂ ನಾವು ಗೆದ್ದರೆ ಆ ಸಮಾಜ ಅವನಿಗೆ ಸನ್ಮಾನಿಸುತ್ತೆ ಅಂತ ಹೇಳಿ. ಸಮಾಜದಲ್ಲಿ ಅನುಮಾನದಿಂದಲೂ ನೋಡ್ತಾರೆ, ಅವಮಾನವೂ ಮಾಡಿದಂಥ ಉದಾಹರಣೆಗಳಿರ್ಬೋದು. ಅದನ್ನು ಮೀರಿ ಬೆಳೀಲಿಕ್ಕೆ ಅವಕಾಶಗಳಾದಾಗ ಅಷ್ಟೇ ಸಮಾಜ ಸನ್ಮಾನಿಸುತ್ತೆ ಅಂತ ನನಗೆ ಹಿರಿಯರೊಬ್ಬರು ಹೇಳಿದ್ದು. ಬಹುಶಃ ನನ್ನ ಜೀವನದಲ್ಲಿ ಹೆಚ್ಚು ಕಡಿಮೆ ಅದೆಲ್ಲ ಆಗಿದ್ದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗ ಸನ್ಮಾನ ಮಾಡ್ತಾ ಇರೋದು ಸರ್ ಎಲ್ಲದಕ್ಕೆ ಅಂತ ಕರೆಕ್ಟ್. ನೀವು ಹೇಳಿದ್ರಿ ನಿಮ್ಮದು ಸ್ಟಾರ್ಟಿಂಗ್ ಜರ್ನಿ ಇದೆಯಲ್ಲ ಸರ್, ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಬೇಕಾದ್ರೆ ಅದು ಹೇಗೆ ನಿಮ್ಗೆ ಮನಸ್ಸು ಬಂತು ಸರ್, ಇಲ್ಲ ನಾನು ಇಲ್ಲಿ ಸೇರಬೇಕು, ಒಬ್ಬರು ಅಧ್ಯಕ್ಷ ಆಗಿ ಅದೇನಿಲ್ಲ, ಸುಮ್ಮನೆ ಗ್ರಾಮ ಪಂಚಾಯತಿ ನಿಲ್ವರಿಲ್ಲ, ಅದ್ರೂ ನಮ್ಮ ಪಾರ್ಟಿ ನಿಲ್ವರಿಲ್ಲ. ಆ ಊರಲ್ಲಿರುವವರು ಎಲ್ಲರೂ ಬಂದು ಹೇಳಿದ್ರು, ಮರೆ ಯಾರಲ್ಲ ನೀನೇ ನಿಲ್ಬೇಕು ಸರ್. ನೀವೇನು ಹೇಳಿದ್ರಿ ಯಾವಾಗಲೇ, ಒಬ್ರು ಕೂಲಿ ಮಾಡೋರು, ಕೆಲಸ ಮಾಡೋರು ಅನ್ನೋರು ಇವತ್ತು ಇಂಥದ್ದಾಗಿದ್ದಾರೆ ಅಂದರೆ ಅವತ್ತು ಕೂಡ ನೀವು ಅವತ್ತು ಫೇಮಸ್ ಅಲ್ವಾ ಸರ್? ಆ ಒಂದು ಗ್ರಾಮಕ್ಕೆ, ಆ ಒಂದು ಒಂದು ವಾರ್ಡ್, ಕೋಟತಟ್ಟು ಅಂತ ತುಂಬಾ ಬೇಕಾಗಿರುವಂತ ವ್ಯಕ್ತಿ ನೀವು ಅವತ್ತು. ಅಲ್ಲ, ಕೋಟತಟ್ಟು ಅಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿ ನಾನು ಕೃಷಿಗೆ ಮಾಡ್ಕೊಂಡಿದ್ದನು, ಹವ್ಯಾಸಕ್ಕೋಸ್ಕರ ನಾನು ಫೋಟೋಗ್ರಫಿ ಮಾಡ್ಕೊಂಡಿದ್ದನು. ಆ ಫೋಟೋಗ್ರಫಿಯನ್ನು ಒಂದು ಸ್ಟುಡಿಯೋ ಮಾಡಿದ್ದೆ ನಾನು. ನನ್ನದೇ ಆದಂಥ ಕೆಲವು ಪತ್ರಿಕೆಗಳಲ್ಲಿ ಲೇಖನಗಳೆಲ್ಲ ಬರುವಂಥ ಹವ್ಯಾಸಗಳಿತ್ತು ನನಗೆ. ಸಾರ್ವಜನಿಕರ ಸಮಸ್ಯೆಗಳು ನನ್ನ ಹತ್ರ ಬಂದಾಗ ಅದಕ್ಕೊಂದು ಸ್ಪಂದನೆ ಕೊಡ್ತಾ ಇದ್ದೆ. ಎಲ್ಲ ಜನ ಬಂದು ನೀನು ಗ್ರಾಮ ಪಂಚಾಯತ್ ನಿಲ್ಲಬೇಕಂತ ಹೇಳಿದರು. ನಾನು ₹1 ಖರ್ಚು ಮಾಡಿಲ್ಲ. ಆಗ ಜನರೆಲ್ಲ ಕೆಲವು ಫೀಲ್ಡ್ ಮಾಡಿದ್ರು. ನಾನು ತುಂಬ ಹೋಟೆಲ್ ಗೆದ್ದಿದ್ದಾಗ ಗ್ರಾಮ ಪಂಚಾಯತ್. ಆದ್ದರಿಂದ ಆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷನಾಗಿದೆ ನಾನು ಮೀಸಲಾತಿಯಲ್ಲಿ. ಆಗ ಅಲ್ಲಿ ತಾಲೂಕು ಪಂಚಾಯತ್ ಚುನಾವಣೆ ಬಂತು. ಮೀಸಲಾತಿ ನನ್ನ ಕ್ಷೇತ್ರಕ್ಕೆ ನನಗೆ ಅನುಕೂಲ ಆಗೋದು ಬಂತು. ಆವಾಗ ನನ್ನ ಹಿರಿಯರೆಲ್ಲ ಹೇಳಿದ್ರು, ನನ್ನ ಪಾರ್ಟಿಯವರು, ತಾಲೂಕು ಪಂಚಾಯತ್ ನೀನೇ ನಿಲ್ಲಬೇಕಾಗ್ತದೆ, ಗ್ರಾಮ ಪಂಚಾಯತ್ ರಾಜೀನಾಮೆ ಕೊಟ್ಟು ತಾಲೂಕು ಪಂಚಾಯತ್ ನಿಲ್ಲು ಅಂತ ಹೇಳಿದ್ರು. ತಾಲೂಕು ಪಂಚಾಯತ್ ಗೆದ್ದ ನಂತರ ನಾನು ಗ್ರಾಮ ಪಂಚಾಯತ್ಗೆ ರಾಜೀನಾಮೆ ಕೊಟ್ಟು ಉಪಾಧ್ಯಕ್ಷತೆಗೆ. ದಿವಸಗಳು ಹೋದಾಗ ಒಂದಷ್ಟು ಸಮಸ್ಯೆಗಳು ಬಂತು. ತಾಲೂಕು ಪಂಚಾಯತ್ ಸದಸ್ಯನಾಗಿ ನನಗಿರುವ ಶಕ್ತಿಯಲ್ಲಿ ಪರಿಣಾಮಕಾರಿಯಾದ ಕೆಲಸಗಳನ್ನು ಮಾಡಿದೆ. ನಾನು ತಾಲೂಕು ಪಂಚಾಯತ್ ಸದಸ್ಯನಾಗಿ ಇನ್ನೂ 1 ವರ್ಷ ಅವಧಿ ಇರುವಾಗ ಅಸೆಂಬ್ಲಿ ಚುನಾವಣೆ ಬಂತು. ಆಗ AG ಕೊಡಗಿರಂತ ನನ್ನವ್ರನ್ನ ಹಿರಿಯರೊಬ್ಬರು
ಮತ್ತು ಡಾಕ್ಟರ್ ವಿ ಎಸ್ ಆಚಾರ್ಯ ಹಿರಿಯರು ನನ್ನ ಕರೆದು, ಆವಾಗ ಇವರು ನಮ್ಮ ಎಂ ಪಿಗಳಾಗಿ ಇರುವ ಹಿರಿಯರೊಬ್ಬರು ನನ್ನನ್ನು ಕರೆದು, ಜಯರಾಮ್ ಶೆಟ್ಟರು ನನ್ನನ್ನು ಕರೆದು, ನೀನು ತಾಲೂಕು ಮೆಂಬರ್ ಆಗಿದ್ದಿ, ನಿನ್ನ ಎದುರುಗಡೆ ಉಸ್ತುವಾರಿ ಮಂತ್ರಿ ಜಯಪ್ರಕಾಶ್ ಹೆಗಡೆ ಅವರು ಅಸೆಂಬ್ಲಿ ಅಭ್ಯರ್ಥಿ, ನಮ್ಮ ಪಾರ್ಟಿಯಲ್ಲಿ ಬೇರೆ ಕ್ಯಾಂಡಿಡೇಟ್ ಇಲ್ಲ, ಆದರೆ ನೀನೇ ನಿಲ್ಲಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಚುನಾವಣೆ ನಿಂತೆ. ಆಶ್ಚರ್ಯ ಅಂದರೆ ನಮ್ಮ ಪಾರ್ಟಿಗೆ 5-10 ಸಾವಿರ ಓಟ್ ಬರುವಂಥದ್ದು ಸುಮಾರು 25,000 ಓಟ್ ಬಂತು ನನಗೆ. ಜಯಪ್ರಕಾಶ್ ಹೆಗಡೆ ಎದುರು ಸೋತಿದ್ದೆ ನಾನು, ಅವರೆದ್ರೆ ಸೋತಿದ್ದೆ. ಭಾಳ ದೊಡ್ಡ ವ್ಯಕ್ತಿತ್ವ ಅವರದ್ದು, ಸೋತಿದ್ದೆ ನಾನು. ಆದರೆ ಪಾರ್ಟಿಯ ಸಂಘಟನೆಗೆ ನನಗೆ ಅದರಿಂದ ಅವಕಾಶಗಳಾಯಿತು. ಅದನ್ನು ಬಳಸ್ಕೊಂಡು ನಾನು 2 ಸತಿ ಅಸೆಂಬ್ಲಿಯಲ್ಲಿ ಸೋತೆ. ಅವಾಗ ನಮಗೆ ತುಂಬ ಚುನಾವಣೆಯಲ್ಲಿ ಸೋಲೋದೇ ನಮ್ಮ ಸಂಘಟನೆ ಇರಲಿಲ್ಲ. ನಮಗೆ ಆರ್ಥಿಕವಾಗಿ ತುಂಬ ಬಡವರು ನಾವೆಲ್ಲ, ಸೋತಿದ್ದೆ. ನಂತರ ನನಗೆ MLC ಚುನಾವಣೆಯಲ್ಲಿ ನನ್ನ ಪಾರ್ಟಿಯವರು ಅವಕಾಶ ಕೊಟ್ಟು ನನಗೆ ಉಪಚುನಾವಣೆಯಲ್ಲಿ ಅವಕಾಶ ಮಾಡಿಕೊಟ್ರು. ಅಲ್ಲಿಂದ ನಿರಂತರವಾಗಿ ಗೆಲ್ತಾ ಬಂದಿದ್ದೇನೆ. ಅವತ್ತು ಕಲಿಸಿದ್ದು ಯಾಕೆ ಅಂದರೆ ಕನಸಿರಲಿಲ್ಲ. ಇವತ್ತು ಆ ಕನಸುಗಳನ್ನು ಮೀರಿ ಸಾಕಷ್ಟು ನನಸುಗಳಾಗಿದ್ದು ಸತ್ಯ. ಅವಕಾಶ ಅಂತ ತಿಳ್ಕೊಂಡು ಕೆಲಸಗಳನ್ನು ಮಾಡ್ತಾಯಿದ್ದೇನೆ. ನನ್ನ ಕೆಲಸದ ಬಗ್ಗೆ ನಂಗೆ ಸಮಾಧಾನ ಇದೆ, ನನ್ನ ಪಾರ್ಟಿಯವರಿಗೂ ಸಮಾಧಾನ ಇದೆ ಅಂತ ಅನಿಸೋದು. ಇದರಿಂದ ನನಗೆ ಹೆಚ್ಚು ಅವಕಾಶಗಳು ಕೊಟ್ಟಿದ್ದಾರೆ ಅಂತ ನಾನು ನಂಬಿದ್ದೇನೆ. ಪಾರ್ಟಿ ಕೊಟ್ಟಿರೋ ಅವಕಾಶವನ್ನು ಬಳಸಿಕೊಂಡು ನಮ್ಮ ಇಲಾಖೆಯಲ್ಲಿ, ನಮ್ಮ ಸರ್ಕಾರದಲ್ಲಿ ಸಾಮಾನ್ಯ ಜನರಿಗೆ, ಬಡವರಿಗೆ ಏನಾದರೂ ಸಹಾಯ ಮಾಡ್ಬೋದು ಅಂತ ತಿಳ್ಕೊಂಡು ಮಾಡ್ತಾಯಿದ್ದೇನೆ. ಈ ಸಮಾಜದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಬಹುದೊಡ್ಡ ಇಲಾಖೆ ಇದು. ಸುಮಾರು 2 ಇಲಾಖೆ ಸೇರಿದ್ರು ಸುಮಾರು 28,000 ಕೋಟಿ ರೂಪಾಯಿ ಹೊತ್ತಿರುವಂಥ ಬಹುದೊಡ್ಡ ಖಾತೆ. 28 ಲಕ್ಷ ಕುಟುಂಬ ಇರುವಂಥ ಖಾತೆ ನಂದು. ಆ ಎಲ್ರಿಗೂ ಕೂಡ ಬಡವರಿಗೆ ಮನೆ ಇದೆಯಾ, ಅವ್ರಿಗೆ ಶೌಚಾಲಯ ಇದೆಯಾ, ಅವ್ರಿಗೆ ಕುಡಿಯೋ ನೀರಿದೆಯಾ, ಅವ್ರಿಗೆ ವಿದ್ಯುತ್ ಇದೆಯಾ, ಅವ್ರಿಗೆ ಸ್ವಂತ ನೆಲೆ ಇದೆಯಾ, ಮತ್ತು ಅವರ ಬದುಕಲಿಕ್ಕೆ ಮಕ್ಕಳಿಗೆ ಶಿಕ್ಷಣ ಇದೆಯಾ ಅಂತ ಯೋಚನೆ ಮಾಡಿ ಆ ಸಮಾಜದಲ್ಲಿ ಬದಲಾವಣೆ ತರಬೇಕಾದಂಥ ಕಾರ್ಯರೂಪದ ಜವಾಬ್ದಾರಿ ನನ್ನ ಇಲಾಖೆಗೆ, ಮಂತ್ರಿಯಾಗಿ ನನ್ನ ಹೊಣೆಗಾರಿಕೆ. ಅದನ್ನು ಎಷ್ಟು ಶ್ರದ್ಧೆಯಿಂದ ಮಾಡಬೇಕು ಅಷ್ಟು ಶ್ರದ್ಧೆಯಿಂದ ಮಾಡ್ತೇನೆ ಅಂತ ನಾನು ನಂಬಿದೆ. ಸರ್, ಅದು ಹೇಗೆ ಸರ್ ನೀವು ಏನು ನಿಮ್ಮ ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಬಂದಿರೋ ಜರ್ನಿನಲ್ಲಿ ಯೂಶ್ವಲಿ ಒಬ್ಬರು ಪೊಲಿಟಿಷಿಯನ್ಸು ಏನಾದರೂ ಎಲೆಕ್ಷನ್ ನಿಲ್ತಿದ್ದಾರೆ, ಏನಾದರೂ ಒಂದು ಅಧಿಕಾರಕ್ಕೆ ನಿಲ್ತಿದ್ದಾರೆ ಅಂದರೆ ಅಫ್ಕೋರ್ಸ್ ಅವ್ರ ದುಡ್ಡನ್ನ ಇನ್ವೆಸ್ಟ್ ಮಾಡಲೇಬೇಕು. ಬಟ್ ನಿಮ್ಮ ವಿಚಾರದಲ್ಲಿ ಹಾಗಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಬಂದಂಥ ದಾರಿ ಆಗಿರ್ಬೋದು, ನೀವು ಮಾಡಿದಂಥ ಕೆಲಸಗಳಾಗಿರ್ಬೋದು, ಮತ್ತು ನೀವು ಗಳಿಸಿದಂಥ ಪ್ರೀತಿ ಜನರಿಂದ ಅದಾಗಿರ್ಬೋದು. ₹1 ಹಾಕಿಲ್ಲ ಅಂದರೂ ಕೂಡ ನೀವು ಅಲ್ಲಿ ಇದ್ದೀರಾ ಅಂದರೆ ಜನ ಏನೋ ಒಂದು ಕ್ರೇಜಿಯಾಗಿ ಬರ್ತಾರೆ, ಆ ತುಂಬ ಹೃದಯದಿಂದ ಅಷ್ಟೊಂದು ಪ್ರೀತಿನ ಕೊಡ್ತಾರೆ. ಅದು ಹೇಗೆ ಸಾಧ್ಯ ಸರ್? ಅದು ನೀವು ಕೊಡೋ ಪ್ರೀತಿನ, ಇಲ್ಲ ನೀವು ಮಾಡೋ ಕೆಲಸನ ಯಾವ ಥರ, ಇಲ್ಲ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿರೋ ರೀತಿ ನೀತಿನ? ಇಲ್ಲ, ನಾನು MLC ಆದ ದಿವಸದಿಂದ ಇಲ್ಲಿವರೆಗೂ ಕೂಡ ನನ್ನ ಶಕ್ತಿ ಮೀರಿ ಜನರ ಜೊತೆ ಇದ್ದೇನೆ ಅಂತ ಅನಿಸಿದೆ ನನಗೆ. ಮತ್ತು ನನ್ನ ಜಿಲ್ಲೆ ರಾಜಕೀಯವಾಗಿ ಇತರ ಜಿಲ್ಲೆಗಳಿಗಿಂತ ಭಿನ್ನ. ಅಲ್ಲಿರುವಂಥ ಸಂಘಟನೆ, ನಮ್ಮ ಪಾರ್ಟಿಯ ಸಂಘಟನೆ, ಅಲ್ಲಿರುವಂಥ ನಮ್ಮ ಶಾಸಕರು, ಅಲ್ಲಿರುವಂಥ ನಮ್ಮ ಪಾರ್ಟಿಯ ಮುಖಂಡರು, ಅಲ್ಲಿರುವ ಸಂಘ ಪರಿವಾರದ ಹಿರಿಯರು, ಅವರ ಮಾರ್ಗದರ್ಶನ, ಅವರ ಅನುಭವಗಳು, ನಾನು ತಪ್ಪು ಮಾಡಿದಾಗ ನನ್ನನ್ನು ಕರೆದು ಬುದ್ಧಿ ಹೇಳಿದಂಥ ರೀತಿ, ನಾನು ಸರಿ ಮಾಡಿದಾಗ ಫೋನಲ್ಲಿ ಇದು ಸರಿ ಇದೆ ಇಂಥ ಹೀಗೆ ಮುಂದುವರಿ ಅಂತ ಹೇಳಿರುವಂಥ ಮಾರ್ಗದರ್ಶನ, ಇದು ಎಲ್ರಿಗೂ ಸಿಗ್ತದೆ ಅಂತ ಅನಿಸಿಲ್ಲ ನನಗೆ. ಅದೇನೇ ಸರ್ ಸಕ್ಕ ಚಾಲೆಂಜಾಗಿ ಇರುತ್ತಲ್ಲ ಸರ್? ಅಲ್ಲ, ಅಲ್ಲ ಅನಿಸಿಲ್ಲ. AG ಕೊಡಿಗೆರನ್ನವ್ರು ಮೊನ್ನೆ ಒಬ್ಬರು ತೀರಿ ಹೋದರು. ಅವರು ನನಗೆ ಎಷ್ಟು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನನಗೆ ಊಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೋಸ್ಕರ ಅಲ್ಲ, ನನಗೋಸ್ಕರ ಕೊಟ್ಟಿದ್ದು. ನನ್ನಂಥ ಒಬ್ಬ ಸಾಮಾನ್ಯ ಮನುಷ್ಯ, ಕೂಲಿ ಮಾಡೋನ ಮಗ ಒಬ್ಬ ರಾಜಕಾರಣದಲ್ಲಿ ಬೆಳಿಬೇಕು, ನಮ್ಮ ಪಾರ್ಟಿಯಲ್ಲಿ ಅವನ್ನ ಎತ್ತರಕ್ಕೆ ಏರಿಸಬೇಕು ಅನ್ನುವಂಥ ಇಷ್ಟಗೂ ಇರ್ಬೋದು ಅವರಲ್ಲಿ. ಹಾಲಾಡಿ ಶ್ರೀನಿವಾಸ್ ಶೆಟ್ಟರ್ ಅಂತ ಹಿರಿಯರು ಅನೇಕ ಸಾರಿ ನನಗೆ ಮಾರ್ಗದರ್ಶನ ಕೊಟ್ಟಿರ್ತಾರೆ. ಡಾಕ್ಟರ್ ಆಚಾರ್ ಅಂತ ಹಿರಿಯರು, ಸಾಮಾನ್ಯ ಅವ್ರ ಹತ್ರ ಕೂತ್ಕೊಳ್ಳಲಿಕ್ಕೆ ನಮಗೆ ಶಕ್ತಿ ಕಡಿಮೆ ಏನೋ ಅಂತ ಅನಿಸುತ್ತೆ ನನಗೆ. ಅಂಥ ಹಿರಿಯರೊಬ್ಬರು ಕರೆದು ಪ್ರೀತಿಯಿಂದ ತಿದ್ದಿದಾಗ, ಬುದ್ಧಿ ಹೇಳಿದಾಗ, ಅನುಭವಗಳನ್ನು ಕೊಟ್ಟಾಗ, ನೀನು ಒಳ್ಳೇದು ಮಾಡಬೇಕು ಅಂತ ಹೇಳಿದಾಗ, ಗಟ್ಟಿಯಾಗಿ ನೀನು ಭಾಷಣ ಮಾಡುವಂತ ಹೇಳಿದಾಗ ನನಗೆ ಇವತ್ತು ಕೂಡ ರೋಮಾಂಚನ ಅನಿಸುತ್ತೆ. ಅಂಥ ಹಿರಿಯರ ಮಾರ್ಗದರ್ಶನ ಮತ್ತು ನನ್ನ ಭೌಗೋಳಿಕವಾಗಿರುವಂಥ ನನ್ನ ಜಿಲ್ಲೆಯ ಸಜ್ಜನಿಕೆ. ಉದಾಹರಣೆಗೆ ಬೇರೆ ಜಿಲ್ಲೆಯಲ್ಲೆಲ್ಲ ಅವರು ಪಕ್ಷಾಂತರ ಮಾಡೋದು ಜಾಸ್ತಿ ಇದೆ. ನಮ್ಮ ಪಾರ್ಟಿಯಲ್ಲಿ, ಎಲ್ಲ ಪಾರ್ಟಿಯಲ್ಲೂ ಕೂಡ ಪಕ್ಷಾಂತರದ ಚೌಕಟ್ಟು ತುಂಬ ಕಡಿಮೆ. ವಿಷಯದ ಮೇಲಷ್ಟೇ ಪಕ್ಷಾಂತರ, ಅದಕ್ಕೋಸ್ಕರ ಪಕ್ಷಾಂತರ ಆಗೋದು ಕಡಿಮೆ. ಮೊನ್ನೆ ನನ್ನ 2022ರ ಮೊನ್ನೆ ಜನವರಿ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನನಗಿರುವಂಥ ಓಟುಗಳನ್ನು ಗಮನದಲ್ಲಿಟ್ಕೊಂಡು ₹1 ನಾನು ನನ್ನ ಗ್ರಾಮ ಪಂಚಾಯತ್ ಸದಸ್ಯ ನನ್ನ ಹತ್ರ ಕೇಳೂ ಇಲ್ಲ, ನಾನು ಕೊಟ್ಟೂ ಇಲ್ಲ. ₹1 ಕೊಟ್ಟಿಲ್ಲ. ಒಂದೊಂದು ಓಟಿಗೆ 1 ಲಕ್ಷ ಕೊಟ್ಟರು ಇದ್ದಾರಂತೆ, ಚಿನ್ನ ನಾಣೆ ಕೊಟ್ಟಿಲ್ಲ, ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ವಾದ ಇಲ್ಲ. ನಾನು ಕೊಟ್ಟಿಲ್ಲ, ಅವ್ರು ತಗೊಂಡಿಲ್ಲ. ನನಗೆ ಇರುವ ಓಟುಗಳಿಗಿಂತ 150 ಓಟುಗಳು ಜಾಸ್ತಿ ಆಗಿತ್ತು. ಇದೆಲ್ಲವೂ ಕೂಡ ಅರ್ಥ ಮಾಡಿಕೊಂಡಾಗ ನಮ್ಮ ಪಾರ್ಟಿ ನನ್ನನ್ನು ಬೆಳೆಸಿದ ರೀತಿ, ಪಾರ್ಟಿ ಹಿರಿಯರು ನನಗೆ ಕೊಟ್ಟಿರುವಂಥ ಧಾರೆಯಾರದ ಪ್ರೀತಿ, ಇವುಗಳನ್ನೆಲ್ಲ ಅತ್ಯಂತ ಭಾವುಕತೆಯಿಂದ ನೆನಪು ಮಾಡಿಕೊಂಡು ಹೆಜ್ಜೆಗಳು ನೆಡುವಾಗ ಜಾಗೃತಿಯಲ್ಲಿಟ್ಟು ಅಧಿಕಾರಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿಯನ್ನು ಅತ್ಯಂತ ಗುರುತರವಾಗಿ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಎಲ್ಲ ತಪ್ಪುಗಳಾಗಿರ್ಬೋದು, ನಾನು ಬಹುದೊಡ್ಡ ಮನುಷ್ಯ ಅಲ್ಲ, ಭಾಳ ದೊಡ್ಡ ಲೋಕಾನುಭವಗಳೆಲ್ಲ ತುಂಬ ವಿದ್ಯಾವಂತ ಅಲ್ಲ. ಆ ಹಿನ್ನೆಲೆಯಲ್ಲಿ ಏನೋ ತಾನೇ ಈ ಸ್ಥಾನಕ್ಕೆ ಬಂದಿರೋದು ನೀವು. ಅಲ್ಲ, ಇದೆಲ್ಲ ಸತ್ಯ. ಮತ್ತೆ ಅಲ್ಲ, ಇದೆಲ್ಲ ಸತ್ಯ ಸರ್. ಈಗ ಇವಾಗಲೂ ಕೂಡ ನಿಮ್ಮನ್ನ ಜನ ಏನಕ್ಕೆ ಇಷ್ಟಪಡ್ತಾರೆ ಅಂದರೆ ಈಸ್ ವೆರಿ ಸಿಂಪಲ್ ಪರ್ಸನ್.
ಈಗ ನಾವು ನಿಮ್ಮ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ನಮಗೂ ಕೂಡ ನೀವು ಯಾವ ಥರ ಒಂದು ರೀತಿ ನಮ್ಮನ್ನು ನೋಡಲಿಲ್ಲ, ಬಂದ್ರಿ ಕುತ್ಕೊಳ್ಳಿ ಮಾತಾಡಿ. ಸೊ ಈ ಒಂದು ಸಿಂಪ್ಲಿಸಿಟಿನೇ ಅಲ್ಲ ಸರ್ ಇಲ್ಲಿವರೆಗೆ ತೊಗೊಂಡು ಬಂದಿರೋದು. ಪ್ರತಿಯೊಬ್ಬರು ನೋಡೋದು ಬದುಕಿನ ಒಂದು ಭಾಗ. ಈಗ ಅದಕ್ಕೇನೋ ಅದು ಕರ್ತವ್ಯ ಏನಂತೇಳಿ ಅಲ್ಲ, ಬದುಕಿನ ಒಂದು ಭಾಗ. ಕೆಲವು ಸಾರಿ ತಪ್ಪಾಗಿರ್ಬೋದು, ಗೊತ್ತಿಲ್ಲದೆ ಯಾರನ್ನೋ ಮಾತಾಡಿಸಿ ಹೋಗಿರ್ಬೋದು, ಕರೆದು ಮಾತಾಡಿಸಿದ್ರೆ ತಪ್ಪಿಲ್ಲ. ಯಾರನ್ನಾದರೂ ಕರೆದು ಮಾತಾಡಿಸಿ, ನಮ್ಮ ಹಿರಿಯರು ನಮಗೊಂದು ಮಾತು ಹೇಳಿರ್ತಾರೆ, ಈ ಯಾವತ್ತೂ ಕೂಡ ಮನುಷ್ಯ ತಾನು ತನ್ನ ಜವಾಬ್ದಾರಿಯಲ್ಲಿ ತನಗಿಂತ ಕಿರಿಯರಿದ್ದರೆ ಅವ್ರನ್ನ ಕೈ ಹಿಡಿದ ಮೇಲೆ ಎತ್ತಬೇಕು, ಮತ್ತು ತನಗಿಂತ ಹಿರಿಯರಿದ್ದರೆ ಅವರ ಮಾರ್ಗದರ್ಶನವನ್ನು ಆಶೀರ್ವಾದ ತಿಳ್ಕೊಂಡು ಕೆಲಸಗಳು ಮಾಡಬೇಕು ಅಂತ ಹೇಳಿರ್ತಾರೆ. ಅನೇಕ ಕಾಲದಲ್ಲಿ ಅದು ಸತ್ಯ ಇರುತ್ತೆ. ಆ ಕಾರಣಕ್ಕೆ ನಮಗಿಂತ ಯಾರಾದರೂ ಗೊತ್ತಿಲ್ಲದಿದ್ದವರಿದ್ದರೆ, ಸಣ್ಣವರಿದ್ದರೆ ಅವ್ರ ಜೊತೆಲಿ ನಾವು ಅನುಭವಗಳನ್ನು ಹಂಚಿಕೊಂಡ್ರೆ, ನಮಗಿಂತ ದೊಡ್ಡವರಿದ್ದರೆ ಅವ್ರ ಕೆಲಸಗಳನ್ನು ಮಾಡಲಿಕ್ಕೆ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ, ಅವ್ರ ಮಾರ್ಗದರ್ಶನವನ್ನು ಕೇಳಿದರೆ ಆರೋಗ್ಯಕರವಾದ ವಾತಾವರಣ ಅದು. ಹಾಗೆ ಅನೇಕ ಸಾರಿ ನಮ್ಮ ಹಿರಿಯರು ಕೇಳಿರ್ತಾರೆ. ಇಲ್ಲೂ ಕೂಡ ನಮ್ಮ ತುಂಬ ಜನ ಆಕ್ರೋಶದಿಂದ ಮಾತಾಡೋರಿದ್ದಾರೆ, ಆರ್ಭಟ ಮಾಡುವವರಿದ್ದಾರೆ, ಮತ್ತು ಅಭಿಪ್ರಾಯಗಳಿಗೆ ಕೇಳಲೇಬೇಕು ಅಂತ ಒತ್ತಾಯ ಮಾಡುವವರಿದ್ದಾರೆ. ಅನೇಕ ಜನ ಬಂದು ಮನವಿ ಮಾಡುವವರು ಇದ್ದಾರೆ. ಇವರೆಲ್ಲರನ್ನು ಒಂದೇ ಮಾನಸಿಕ ಸ್ಥಿತಿಯಲ್ಲಿ ನಾವು ನೋಡಿದಾಗ ಬೇಕು. ಮತ್ತು ತುಂಬ ಜನ ಸಡ್ಡು ಹೊಡೆಯವರಿದ್ದಾರೆ. ನಾವು ತಪ್ಪು ಮಾಡದೇ ಇದ್ದರೆ, ನಮ್ಮಿಂದ ಪರೋಕ್ಷವೋ ಪ್ರತ್ಯಕ್ಷವೋ ವೈಯಕ್ತಿಕವಾಗಿ ಲಾಭಾಕಾಂಕ್ಷೆಗಳಿಲ್ಲದೆ ಇದ್ದರೆ ಅಂತ ಎದುರಿಯವ್ರಿಗೆ ಗೊತ್ತಾದರೆ ಅವ್ರ ಆರ್ಭಟ ಸ್ವಲ್ಪ ಕಡಿಮೆ ಆಗುತ್ತೆ. ಹೌದು, ಹಾಗಾಗುತ್ತೆ ಸರ್. ಸೀಕ್ರೆಟ್ ಆಫ್ ಸಕ್ಸಸ್ ಸರ್, ಸಕ್ಸಸ್ ಸೀಕ್ರೆಟ್ ಏನಿಲ್ಲ, ಸಕ್ಸಸ್ ಆದ್ಮೇಲೆ ಸೀಕ್ರೆಟ್. ಸಕ್ಸಸ್ ಸೀಕ್ರೆಟ್ ಬಿಟ್ಟರೆ ನಮಗೇನು ಇದರ ಈ ನಮ್ಮ ಹಿನ್ನೆಲೆಗಳು ಅಥವಾ ನನ್ನ ಅಭಿವೃದ್ಧಿ ಅಥವಾ ನನ್ನ ಗುರಿ ತಲುಪಲಿಕ್ಕೆ ಯಾವುದೋ ಒಂದು ಸೀಕ್ರೆಟ್ ಅಂತೇಳಿ ಏನಿಲ್ಲ. ಬರ್ತಾ ಕಾಲ ಈ ಮಾರ್ಗವನ್ನು ಕೊಟ್ಟಿದೆ. ಯಾವುದೋ ಕಾರಣಕ್ಕೆ ನಾಳೆ ಪಾರ್ಟಿ ಹೇಳಿಬಿಡುತ್ತೆ, ನಿನ್ನ ಪಾರ್ಟಿ ಸಂಘಟನೆ ಮಾಡಬೇಕು ನೀನಂತ ಹೇಳುತ್ತೆ. ನಮ್ಮ ಜವಾಬ್ದಾರಿಯಿಂದ ನಾವು ಆ ಸಂಘಟನೆ ಹೋಗಲೇಬೇಕಾಗುತ್ತೆ. ಸಾಮಾನ್ಯ ಕಾರ್ಯಕರ್ತರಲ್ಲಿ ಪಾರ್ಟಿಯಲ್ಲಿ ದುಡಿಯುವಾಗ ಇಂಥ ಅವಕಾಶಗಳನ್ನು ಕೊಟ್ಟಿರ್ತಾರೆ ಮತ್ತು ನಮ್ಮ ಹೊಣೆಗಾರಿಕೆಯನ್ನು ಬದಲಾಯಿಸ್ತಾರೆ. ನಮ್ಮ ಪಾರ್ಟಿ ಮೇಲೆ, ನಮ್ಮ ಸಂಘಟನೆ ಮೇಲೆ ನಮ್ಗೆ ವಿಶ್ವಾಸ ಇದೆ, ಮಾಡಬೇಕು, ಕರ್ತವ್ಯ ಅಂತ ತಿಳ್ಕೊಂಡು ಮಾಡಿದ್ದೇನೆ ಇಲ್ಲಿವರೆಗೆ. ಮುಂದೆ ಹೇಳ್ತಾರೋ ಮಾಡ್ತೇನೆ. ನನ್ನಲ್ಲಿ ನನಗೆ ಗೊಂದಲ ಇದೆ ಅಂತ ನಂಗೆ ಅನಿಸೋದಿಲ್ಲ. ಸರ್, ಈಗ ನಾವು ರೀಸೆಂಟಾಗಿ ಉಡುಪಿಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ಸೊ ಆ ಒಂದು ಏನು ಸಾರ್ವಜನಿಕರಿಗೆ ಒಂದು ಮೂಲಭೂತವಾಗಿ ಏನು ಸೌಕರ್ಯಗಳು ಏನು ಬೇಕು ಆಲ್ಮೋಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ, ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಸೊ ಆದ್ದರಿಂದ ಜನ ಜಾಸ್ತಿ ಪ್ರೀತಿ ಮಾಡ್ತಾರೆ ನಿಮಗೆ. ಇಲ್ಲ, ನಾನು ಮೇಲ್ಮನೆ ಶಾಸಕನಾಗಿ ನನಗಿರುವ ಮಿತಿ ಏನಂದರೆ MLA ಶಕ್ತಿ ಅಲ್ಲ. ನನಗೆ MLAಗಳಿಗೆ ಇಂತಿಷ್ಟು ಹಣ ಬರುತ್ತೆ ಅಂತ ಇರುತ್ತೆ. ನನಗೆ ಸ್ವಲ್ಪ ಹಣ ಯಾಕೆ ಬರುತ್ತೆ ಅಂತ ಹೇಳಿದರೆ, ನಾನು ಮಂತ್ರಿ ಆದ್ದರಿಂದಾಗಿ ನನಗೊಂದಿಷ್ಟು ಅವಕಾಶಗಳು ಇರುತ್ತೆ. ಅದನ್ನು ಬಳಸ್ಕೊಂಡು ಕೆಲಸಗಳನ್ನು ಮಾಡ್ತೇವೆ. ಮತ್ತು ನಮ್ಮ ಜಿಲ್ಲೆ ಜನರೇ ತುಂಬ ಒಳ್ಳೆಯವರು. ವಾಸ್ತವಿಕವಾಗಿ ನೀವು ನೋಡಿ, ಅಲ್ಲಿ ಈ ಹಣದ ಆವಟಗಳು ಕಡಿಮೆ. ವಿಚಾರ ಹೌದು. ಮತ್ತು ಈ ಚಳುವಳಿ ಹೆಸರಲ್ಲಿ ಆರ್ಭಟ ಮಾಡೋರಲ್ಲ. ಈ ನಮ್ಮಲ್ಲಿ ಈ ಸೇಂದಿ ತೆಗೆಯೋದು ಒಂದು ಚಳುವಳಿ ಆಯಿತು. ಸೇಂದಿ ತೆಗೆಯೋರು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. 100ಕ್ಕೆ 100 ಅನಕ್ಷರತೆ ಹೆಚ್ಚದರಲ್ಲಿ ಒಬ್ಬರಿಬ್ಬರು ವಿದ್ಯಾವಂತರು ಇರ್ಬೋದು. ಅವರು ಚಳುವಳಿ ಮಾಡಿ ಇಡೀ ಕರ್ನಾಟಕ ಸರ್ಕಾರವನ್ನು ಮಣಿಸಿ ಸೇಂದಿಗೆ ಬೇಕಾದಂಥ ಅವಕಾಶವನ್ನು ಪಡೆದಿದ್ದಾರೆ. ಇಡೀ ರಾಜ್ಯದಲ್ಲಿ ಇಲ್ಲ. ಹೌದು. ಅದೇ ಕನ್ನಡ ಪರವಾದ ಹೋರಾಟಗಳಾಯಿತು. ನಮ್ಮಲ್ಲಿ ಆ ಮಟ್ಟದಲ್ಲಿ ಹೋರಾಟ ಬೆಳೆಯಲಿಲ್ಲ. ಇತರ ಹೋರಾಟಗಳಾಯಿತು, ಬೇರೆ ಬೇರೆ ಹೋರಾಟಗಳಾಯಿತು, ರೈತರ ಹೋರಾಟಗಳಾಯಿತು. ನಮ್ಮಲ್ಲಿ ಆ ಮಟ್ಟದಲ್ಲಿ ಹೋರಾಟಗಳು ಬೆಳೆಯಲಿಲ್ಲ. ಒಂದು ಪತ್ರಿಕೆ ಸಂಪಾದಕ ನಮ್ಮ ಜಿಲ್ಲೆ ಬಗ್ಗೆ ಬರೆದಿದ್ದರು, ಹಣಕ್ಕೂ ಮತ್ತು ವಿದ್ಯೆಗೂ ಗಂಟು ಹಾಕಿದಂಥ ಜಿಲ್ಲೆ ಇದು, ಜನಪರ ಹೋರಾಟಕ್ಕೆ ಕರಾವಳಿ ಜಿಲ್ಲೆ ಹೇಳಿಸಿದ್ದೇ ಅಲ್ಲ ಅಂತೇಳಿ ಬರೆದಿದ್ರು. ಅದಾಗಿ 6 ತಿಂಗಳಲ್ಲಿ ಸೇಂದಿ ತೆಗೆಯೋದು ಹೋರಾಟ ಮಾಡಿದ್ರು ಹೆಬ್ಬೆಟ್ನವರು. ಇಡೀ ಕರ್ನಾಟಕ ಸರ್ಕಾರ ಮಾಡಿದು ಮುಖ್ಯಮಂತ್ರಿಗಳು ಅದರ ಆದೇಶ ಕೊಟ್ಟರು, ನಿಮ್ಮ ಜಿಲ್ಲೆಗೆ ಅವಕಾಶ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಅವಾಗ ಅದೇ ಪತ್ರಿಕೆ ಬರೀತಾನೆ ಹೀಗಂತ ಹೇಳಿದ್ದೆ ನಾನು. ಆದರೆ ಇವತ್ತು ನೋಡಿದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇಕಾದಕ್ಕೆ ಮಾತ್ರ ಚಳುವಳಿ ಆಗ್ತದೆ ಅಂತೇಳಿ, ಅವಶ್ಯಕತೆ ಇದ್ದಾಗ ಮಾತ್ರ ಚಳುವಳಿ ಆಗ್ತದೆ ಅಂತೇಳಿ. ಬೇರೆ ಚಳುವಳಿಯ ಬಗ್ಗೆ ಲಘುವಲ್ಲ, ಆದರೆ ಅಗತ್ಯ ಇದ್ದಾಗ ಮಾತ್ರ ಚಳುವಳಿ ಆಗ್ತದೆ ಅಂತ ಇತ್ತು. ನಮ್ಮಲ್ಲಿರೋ ಸಾಹಿತಿಗಳು, ಲೇಖಕರು, ಚಿಂತಕರು, ವಿಮರ್ಶಕರು, ವಿದ್ಯಾವಂತರು ಇವತ್ತು ಕೂಡ ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಬಹುತೇಕ ಕರ್ನಾಟಕವನ್ನು ಮೀರಿ ಪ್ರಥಮ ಸ್ಥಾನದಲ್ಲಿದೆ. ಹೌದು, ಪ್ರಥಮ ಸ್ಥಾನದಲ್ಲಿ. ಹೇಗೆ ಆಯಿತು ಕೇಳಿದರೆ, ಇವತ್ತಿನ ರಾಜಕಾರಣಿಗಳಾದ ನಾವು ಮಾಡಿದೆಲ್ಲ ಇದು. ನಮ್ಮ ಮುಂದಿರುವಂಥ TAPಗಳು, ನಮಗಿಂತ ಮೊದಲು ಹುಟ್ಟಿರುವಂಥ TMFಗಳು, ನಮ್ಮ ರಾಷ್ಟ್ರೀಯ ಹೆದ್ದಾರಿ ಮಾಡಿದಂಥ ಶ್ರೀನಿವಾಸ್ ಮಲ್ಲಿರು, ಕೊಂಕಣ ಮಾಡಿದಂಥ ಜಾರ್ಜ್ ಫೆರ್ನಾಂಡಿಸ್ ಅವರು, ನಾಗಪ್ಪ ಆಳವರಂಥವರು, ಡಾಕ್ಟರ್ VS ಆಚಾರ್ಯ ಅಂಥವರು, ಓಸ್ಕರೂ ಸೇರಿದಂತೆ ಕೆಲವರು ನಮಗಿಂತ ಮೊದಲು ಇರುವಂಥ ರಾಜಕಾರಣಿಗಳು
ಆರೋಗ್ಯಕರ ವಾತಾವರಣವನ್ನು ನಿರ್ಮಾಣ ಮಾಡಿದರು. ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಮೆಡಿಕಲ್ ಕಾಲೇಜ್, ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಮೆಡಿಕಲ್ ಕಾಲೇಜ್, ಬೆಂಗಳೂರಲ್ಲಿರೋದಷ್ಟೇ. ಒಂದು ಜಿಲ್ಲೆಯಲ್ಲಿ ಅಷ್ಟಿದೆ ಅಂದರೆ ನಿಮ್ಮ ಆರೋಗ್ಯಕ್ಕೆ ಎಷ್ಟು ಸೂಕ್ಷ್ಮವಾದಂಥ ಪ್ರಾಶಸ್ತ್ಯವನ್ನು ಹಿಂದೆ ಕೊಟ್ಟಿರ್ಬೋದು ಅಂತ ಯೋಚನೆ ಮಾಡಿದರೆ, ಶಿಕ್ಷಣಕ್ಕೆ ಕೊಟ್ಟಿರುವಂಥ ಪ್ರಾಶಸ್ತ್ಯವನ್ನು ಯೋಚನೆ ಮಾಡಿದರೆ, ನಮ್ಮ ಹಿರಿಯರು ಮಾಡಿರುವಂಥ ಭೂಮಿಕೆ ಹೇಗಿತ್ತು ಅಂದರೆ ಇನ್ನು 50 ವರ್ಷಗಳ ನಂತರ ಈ ಸಮಾಜ ಹೇಗಿರಬೇಕು, ಈ ರಸ್ತೆ ಹೇಗಿರಬೇಕು, ಈ ಸೇತುವೆ ಹೇಗಿರಬೇಕು ಅಂತ ಅವರು ಆಲೋಚನೆ ಮಾಡಿದರು. ಹಾಗಾಗಿ ಇವತ್ತಿನ ರಾಜಕಾರಣಿಗಳಾದ ನಮಗೆ ಸಮಾಜವನ್ನು ಅತ್ಯಂತ ಕಾಡುವಂಥ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಗಳು ಮೊದಲೇ ಆಗಿರೋದ್ರಿಂದ ಇವತ್ತು ನಾವು ಹಳೆ ರಸ್ತೆ ರಿಪೇರಿ ಮಾಡಿದ್ರು ಸಾಕು. ಯಾಕೆಂದ್ರೆ ಅಷ್ಟು ಮಾಡಿಟ್ಟಿದ್ದಾರೆ ಅಂದೆ, ಅದನ್ನು ಮಾಡೋ ಜವಾಬ್ದಾರಿ ಇನ್ನಿಲ್ಲ, ನೀರಾವರಿ ಬೇಕಾದ್ದೆಲ್ಲ ಮಾಡಿಟ್ಟಿದ್ದಾರೆ. ಇವತ್ತಿನ ರಾಜಕಾರಣಿಗಳಾದ ನಾವು ಮುಂದೆ ಅವರು ಹಾಕಿ ಕೊಟ್ಟಿರುವಂಥ ಮಾರ್ಗಸೂಚಿ ಏನಿದೆ ಅದಕ್ಕೆ ಅನ್ಯಾಯ ಆಗದಂತೆ ನಾವು ಸಮಾಜವನ್ನು ಆರೋಗ್ಯಕರ ದೃಷ್ಟಿಯಲ್ಲಿ ಮುನ್ನಡೆಸುವಂಥ ಗುರಿ ನಾವು ತಲುಪಿದರೆ ಯಾವುದೇ ರಾಜಕೀಯ ಪಕ್ಷದವರು ನಮ್ಮ ಹೊಣೆಗಾರಿಕೆಯನ್ನು ನಾವು ನಿರ್ವಹಿಸಂತಾಗುತ್ತೆ. ನಮ್ಮಿಂದ ತಪ್ಪಾಗಬಾರ್ದು ಅನ್ನೋದೊಂದು, ನಮ್ಮಿಂದ ಸರಿ ಮಾತ್ರ ಆಗಬೇಕು ಅನ್ನೋ ಒಂದು. ಎರಡು ಕಡೆನೂ ಯೋಚನೆ ಮಾಡಲೇಬೇಕು. ಎರಡು ಕಡೆ ಯೋಚನೆ ಮಾಡಬೇಕು ಸರ್. ಹಾಗೆ ಇನ್ನೊಂದು, ನೀವು ಮಂತ್ರಿ ಆಗ್ತೀರಾ, ಅದು ಮುಜರಾಯಿ ಇಲಾಖೆನ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ, ನಾ ಸೆಲೆಕ್ಟ್ ಮಾಡ್ಕೊಂಡಲ್ಲ, ಮುಖ್ಯಮಂತ್ರಿಗಳು ಕೊಟ್ಟದ್ದು, ಯಾರು ತಗೊಳ್ಳೋದು ನಂಗೆ ಕೊಟ್ಟು. ಅದೇ ಅದನ್ನ ಆ್ಯಕ್ಚುಲಿ ಯೂಶಲಿ ಯಾರು ಈಸಿಯಾಗಿ ನೀವು ಹೇಳೋ ಥರ ಕೈ ಹಾಕೋಲ್ಲ, ಮುಟ್ಟಲ್ಲ ಅದನ್ನು. ಸೊ ಆ ಟೈಮ್ನಲ್ಲಿ ನೀವು ಅವತ್ತಿಂದನೂ ಏನು ಬರಲಿ ನಾನು ಮಾಡ್ತೀನಿ ಅಂದರೆ, ಇಫ್ ಇಟ್ ಈಸ್ ಗುಡ್ ಆರ್ ಆಗಿರ್ಬೋದು, ಬ್ಯಾಡ್ ಆಗಿರ್ಬೋದು, ಕೊಡಿ, ನಾನು ಆನೆಸ್ಟಾಗಿ ಮಾಡ್ತೀನಿ. ಕೂಲಿ ಮಾಡೋನ್ ಮಗನಿಗೆ ಮಂತ್ರಿ ಕೊಟ್ಕೊಂಡು ನಿಂಗೆ ಯಾವ ಖಾತೆ ಕೇಳ್ತಾರೆ ಏನ್ರಿ? ಕರೆದು ಮಂತ್ರಿ ಮಾಡಿದ್ದಾರೆ, ಮುಜರಾಯಿ ಮಂತ್ರಿ ಖಾತೆಯನ್ನು ಕೊಟ್ಟರು. ಅದರಲ್ಲಿ ಸ್ವಲ್ಪ ಬದಲಾವಣೆಗಳು ಮಾಡಿದೆ. ಸ್ವಲ್ಪ ಬಡವರಿಗಿರುವಂಥ ಯಾವುದೋ ಕೊರಗಜ್ಜ, ಯಾವುದೋ ಕೋಟಿ ಚೆನ್ನಯ್ಯ, ಯಾವುದೋ ನಾರಾಯಣಗುರು, ಯಾವುದೋ ನಾಗಬನ ಇಂಥದಕ್ಕೆಲ್ಲ ಮೊದಲು ಹಣ ಕೊಡ್ತಾ ಇರಲಿಲ್ಲ. ನಾನು ಅದನ್ನೆಲ್ಲವನ್ನು ಕರೆದು ಕೊಟ್ಬಿಟ್ಟೆ. ಅವರು ಅದನ್ನು ಭಾಳ ಚೆನ್ನಾಗಿ ಮಾಡಿದರು. ಅದು ದೇವ್ರ ಕೆಲಸ, ಅದು ನನಗೂ ಸ್ವಲ್ಪ ಖುಷಿ ಆಯ್ತು ಅದರಿಂದ. ಈ ಮೇಲಿರುವಂಥ ದೇವರನ್ನು ಬಿಟ್ಟು ಕೆಳದೇವರು ಇರ್ತಿರೋದು ಗಣ ಅಂತೇಳಿ ನಮ್ಮಲ್ಲಿ ಪಂಜೂರ್ಲಿ ಅಂತ ಉಂಟು, ಕಲ್ಕುಡ ಅಂತ ಉಂಟು ತುಳುನಾಡಲ್ಲಿ, ಅಂಥವ್ರಿಗೆಲ್ಲ ಕೊಟ್ಟೆ. ಬೇರೆ ಬೇರೆ ಮಾರಮ್ಮನಿಗೆ ಕೊಟ್ಟೆ ಹಣ. ಇದರಿಂದಾಗಿ ಒಂದು ಅದರಲ್ಲಿ ಸ್ವಲ್ಪ ಜಾಗ್ರತೆಗಳು ಮಾಡಿದೆ. ಅರ್ಚಕರು ಹೇಗಿರಬೇಕು ಅಂತ ಹೇಳಿದೆ, ವ್ಯವಸ್ಥಾಪನಾ ಸಮಿತಿ ಹೇಗಿರಬೇಕು ಅಂತೇಳಿ ಅವರಿಗೆ ಬ್ಯಾಂಕ್ವೆಟ್ ಹಾಲಿಗೆ ಕರೆದು ವಿಧಾನಸೌಧ ಕೊಟ್ಟು ಒಂದು ಮಾರ್ಗದರ್ಶನ ಮಾಡಿದೆ. ಈ ಸಪ್ತಪದಿ ಅನ್ನುವಂಥ ಕಾರ್ಯಕ್ರಮ ತಗೊಂಡು ಬಂದೆ. ನಮ್ಮ ದೇವಸ್ಥಾನದಲ್ಲಿ 100 ಕೋಟಿ ರೂಪಾಯಿ ಹಣ ಇದೆ. ಬಡವರು ಶ್ರೀಮಂತರು ಹೆಣ್ಮಕ್ಳು ಬಂದು ಮದುವೆ ಆಗಬೇಕಂದ್ರೆ 25 ಜನರಿಗೆ ಊಟ, ಅವರಿಗೆ ಮಾಂಗಲ್ಯ, ಅವರಿಗೆ ದಾರ ಸೀರೆಗಳು, ಅವರಿಗೆಲ್ಲವನ್ನು ಕೊಟ್ಟು 100 ಮದುವೆ ಮಾಡಿಸುವಂಥ ವಾತಾವರಣ ಸೃಷ್ಟಿ ಮಾಡಿದೆ. ನಂಗೆ ಅದು ಖುಷಿ. ಅದು ಹೇಗೆ ಸರ್, ಎಲ್ಲೋದ್ರೂ ಒಂದು ಸೌಂಡ್ ಮಾಡ್ತೀರಾ, ನಿಮ್ಮದೇ ಆದಂಥ ಒಂದು ನನಗೆ ಖುಷಿ. ನನಗೆ ಮೀನುಗಾರಿಕೆ ಇಲಾಖೆಯನ್ನು ಕೊಟ್ಟರು. ನಂತರ ಮೀನುಗಾರಿಕೆ ಮತ್ತು ಬಂದರು ಇಲಾಖೆಯನ್ನು ಕೊಟ್ಟು ನನಗೆ ಇದು ಕೊಟ್ಟರು. ಮೀನುಗಾರಿಕೆಯಲ್ಲಿರುವಂಥ ವಿಚಾರದಲ್ಲಿ ಒಂದಿಷ್ಟು ಅಧ್ಯಯನ ಮಾಡಿದೆ. ನಮ್ಮ ಪಂಜರ ಕೃಷಿ ಅಂತೇಳಿ ಒಂದು ಪ್ರಾರಂಭ ಮಾಡಿದೆ ನಾನು. ಎಷ್ಟು ದೊಡ್ಡ ಕೊಠಡಿ ಇದ್ದರೆ ಆ ಕೊಠಡಿಯನ್ನು ಸಮುದ್ರವೋ ಅಥವಾ ಹೊಳೆ ಮಧ್ಯದಲ್ಲಿ ಬಿಡ್ತಾರೆ. 2 ಕಡೆ ಲಂಗರ್ ಹಾಕಿರ್ತಾರೆ ಅದಕ್ಕೆ. ಆ ಮೀನು ಮರಿ ಅದನ್ನು ಬಿಡ್ತಾರೆ. ಬಿಟ್ಟು 8 ತಿಂಗಳು ಬೆಳೆಸ್ತಾರೆ. ನಾವು 1.5 ಲಕ್ಷ ಖರ್ಚು ಮಾಡಿದರೆ 4 ಲಕ್ಷ ಉತ್ಪಾದನೆ ಹೇಗೆ ಬರ್ಬೋದು ಅಂತ ಹೇಳಿ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಪಂಜರ ಕೃಷಿಯನ್ನು ಪರಿಚಯ ಮಾಡಿಸಿದೆ. ಇವತ್ತು ನಮ್ಮಲ್ಲಿ 100 ಪಂಜರ ಕೃಷಿಗಳಿದ್ದುಬಿಟ್ಟಿದೆ. ಎಲ್ಲ ಹುಡುಗರು ಪಂಜರ ಕೃಷಿ ಮಾಡ್ತಾರೆ. ಅವರೇ ಮೀನನ್ನು ನೀರಲ್ಲಿ ಬೆಳೆಸ್ತಾರೆ ಮತ್ತು ಅವರೇ ಮರಿ ಬಿಡ್ತಾರೆ, ಅವರೇ ಆಹಾರಗಳನ್ನು ಕೊಡ್ತಾರೆ. ಹೌದಾದ ಕೂಡ ಅವರೇ ಮಾರಾಟ ಮಾಡ್ತಾರೆ. ಆ ಪಂಜರ ಕೃಷಿ ಉತ್ಪಾದನೆಗಳು ಮಾಡಿದೆ. ಮೀನುಗಾರರ ಬದುಕಿನಲ್ಲಿರುವಂಥ ವಿಚಾರದಲ್ಲಿ ಒಂದಿಷ್ಟು ಅಧ್ಯಯನ ಮಾಡಿ ಒಂದಿಷ್ಟು ಶಕ್ತಿ ಕೊಡುವಂಥ ಕೆಲಸಗಳು ಮಾಡಿದೆ. ನನಗೆ ಹೆಮ್ಮೆ ಇದೆ ನನ್ನ ಕೆಲಸದ ಬಗ್ಗೆ. ಸರ್ ಹಾಗೆ ಇನ್ನೊಂದು, ನಿಮ್ಮ ಒಂದು ಫಿಟ್ನೆಸ್ ಬಗ್ಗೆ ಏನು ಸರ್ ಅದು? ಈಗ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದಾರೆ ಕೇಳಿ. ಸಮಾಜ ಕಲ್ಯಾಣ ಇಲಾಖೆ ಒಂದಿಷ್ಟು ಬದಲಾವಣೆ ಮಾಡಲಿಕ್ಕೆ ಕೊಟ್ಟೆ. ಸಮಾಜದಲ್ಲಿ ಕಟ್ಟ ಕಡೆ ಮನುಷ್ಯರಿದ್ದಾರಲ್ಲ ಅವ್ರಿಗೆ ಮುಖ್ಯವಾಹಿನಿಗೆ ತರಬೇಕು ಅಂತ ಹೊಟ್ಟೆ. ಇನ್ನೂ ಕೂಡ ಈ ಸಮಾಜದಲ್ಲಿ ಎಷ್ಟೊಂದು ಅಸ್ಪೃಶ್ಯತೆ ಇದೆ ಅಂತ ಹೇಳಿದರೆ, ಯಾವುದೋ ಒಂದು ಹುಡುಗ ದೇವಸ್ಥಾನಕ್ಕೆ ಹೋಗಿದ್ದಾನೆ, 2 ವರ್ಷದ ಮಗು. ಅಲ್ಲಿರೋ ಪುಣ್ಯಾತ್ಮರೆಲ್ಲ ಅವನ ಅಪ್ಪ ಅಮ್ಮನಿಗೆ 25,000 ದಂಡ ಹಾಕಿದ್ದಾರೆ. ಈಗ 6 ತಿಂಗಳ ಕೆಳಗೆ ಹೋದೆ, ಆ ಮಗುವಿನ ಮಾತಾಡಿಸಿದೆ. ಆ ಮಗುವಿನ ನಾನು ದತ್ತು ತಗೊಂಡು ನಮ್ಮ ಇಲಾಖೆ, ನಾನಂದ್ರೆ ನಮ್ಮ ಇಲಾಖೆ ತಗೊಂಡು ಶಿಕ್ಷಣಕ್ಕೆ ಸೀಮಿತಗೊಳಿಸಿ ಆ ಮಗುವಿಗೆ LKG ಪ್ರಾರಂಭ ಆಗ್ತಾನೆ. ಅವನು ಡಾಕ್ಟರ್ ಆಗುವವರೆಗೆ, ಇಂಜಿನಿಯರ್ ಆಗುವವರೆಗೆ ಪೂರ್ಣ ಖರ್ಚು, ಶ್ರೀನಿವಾಸ ಪೂಜಾರಿ ಇರುವುದಿಲ್ಲ ಆಗ, ಆ ಖರ್ಚನ್ನು ಕೊಡಲಿಕ್ಕೆ ಬೇಕಾದಂಥ ಆದೇಶಗಳನ್ನು ಮಾಡಿದೆ. ಆ ಹುಡುಗನ ಹೆಸರು ವಿನಯ. ಆ ವಿನಯ ಅನ್ನುವಂಥ ಪರಿಶಿಷ್ಟ ಮಗುವನ್ನು ಹಿಡ್ಕೊಂಡು ವಿನಯ ಸಾಮರಸ್ಯ ಅಂತ ಒಂದು ಯೋಜನೆಯನ್ನು ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಘೋಷಣೆ ಮಾಡಿದೆ. ಆ ವಿನಯ ಸಾಮರಸ್ಯವನ್ನು ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿ ಇನ್ನೊಂದು ತಿಂಗಳಲ್ಲಿ ಉದ್ಘಾಟನೆ ಮಾಡ್ತಾರೆ. ಅದರ ಮೂಲಕ ಅಸ್ಪೃಶ್ಯತೆ ನಿವಾರಣೆಗೋಸ್ಕರ ಬಹುದೊಡ್ಡ ಜನಾಂದೋಲನವನ್ನು ಕರ್ನಾಟಕದಲ್ಲಿ ಮಾಡ್ತೇವೆ. ಎಲ್ಲ ಸಾಧು ವಿನಂತಿ ಮಾಡ್ತೇವೆ. ಅಸ್ಪೃಶ್ಯತೆ ಅಪರಾಧ ಅಲ್ಲ, ಆದರೆ ಸಮಾಜದಲ್ಲಿ ಯಾವುದೂ ಅಪರಾಧ ಅಲ್ಲ ಅನ್ನುವಂಥ ಭಾವನೆಗಳನ್ನು ಜನರ ಮುಂದೆ ಬಿತ್ತೇವೆ. ಲೋಪಗಳಾಗಿದ್ದರೆ ಸರಿಪಡಿಸ್ಕೊಳ್ತೇವೆ, ತಪ್ಪುಗಳಾದರೆ ಸರಿಪಡಿಸ್ಕೊಳ್ತೇವೆ. ಒಟ್ಟಾಗಿ ಒಂದಾಗಿ ಕುಟುಂಬ ಇಡೀ ಬದುಕಬೇಕು ಅನ್ನುವಂಥ ವಾತಾವರಣಕ್ಕೆ ಶಕ್ತಿ ಕೊಡ್ತೇವೆ. ನನಗನ್ಸುತ್ತೆ ನನಗೊಂದು 6 ತಿಂಗಳು 1 ವರ್ಷದಲ್ಲಿ ಅದರ ಗುರಿ ತಲುಪಲ್ಲಿ 10 ಹೆಜ್ಜೆಗಳನ್ನು ಇಡ್ತೇವೆ ಅಂತೇಳಿ. ಅಸ್ಪೃಶ್ಯತೆ ಸಾವಿರಾರು ವರ್ಷದಿಂದ ಬಂದಿರುವಂಥ ಅಸ್ಪೃಶ್ಯತೆಯನ್ನು ಪೂರ್ಣ ನಿರ್ಮೂಲನೆ ಮಾಡ್ತೇವೆ ಅನ್ನೋಂಥ ಹುಚ್ಚಿಂದಲ್ಲ,
10 ಹೆಜ್ಜೆ ಮುಂದೆ ಹೋಗ್ತೇವೆ ಅನ್ನುವಂಥ ವಿಶ್ವಾಸ ಇದೆ ನಮಗೆ. ಹೀಗೆ ಒಂದು ಬದಲಾವಣೆಗಳು ಮಾಡ್ತೇವೆ. ಸರ್ ನಮ್ಮ ಇಲ್ಲಿ ಏನೇನು ಚಾಲೆಂಜಸ್ ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ಒಂದಿಷ್ಟು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ. ಈಗ ಕರ್ನಾಟಕದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಕ್ಕೆ ಕ್ರೈ ಶಾಲೆಗಳಿದೆಯಲ್ಲ, 8ನೇ ತರಗತಿ ಮೇಲ್ಪಟ್ಟ, ಈಗ 6ನೇ ತರಗತಿ ಮೇಲ್ಪಟ್ಟ ಎಲ್ಲ ಹೆಣ್ಮಕ್ಳಿಗೂ ಕಡ್ಡಾಯವಾಗಿ ಕರಾಟೆ ಕಲಿಸ್ತೇವೆ. ಓಬವ್ವ ಆತ್ಮರಕ್ಷಣೆ ಕಲೆ ಅಂತ ಹೆಸರಿಟ್ಟೆ ಅದಕ್ಕೆ. ಇವತ್ತು 1,20,000 ಜನ ಮಕ್ಕಳು ಪ್ರಥಮ ಹಂತದಲ್ಲಿ ಆತ್ಮರಕ್ಷಣೆ ಕಲೆಯನ್ನು ಕಲಿತಾರೆ. ಮೊನ್ನೆ ನಾನು ಗಾಜ್ನೂರಿ ಶಾಲೆ ಹೋಗಿದ್ದೆ. ನಮ್ಮ ಶಾಲೆ ಹೆಣ್ಮಕ್ಳು 3 ತಿಂಗಳು 4 ತಿಂಗಳು 5 ತಿಂಗಳು 6 ತಿಂಗಳಾಯ್ತು ಕರಾಟೆ ಕಲಿತು 2 ಹಂಚನ್ನಿಟ್ಟು ಬರಿಗೈಯಲ್ಲಿ ತುಂಡು ಮಾಡೋದು ನೋಡಿ ಖುಷಿಪಟ್ಟೆ. ಅನ್ಸ್ಬೇಕಲ್ಲ ನಿಮಗೆ? ಯಾರೊಬ್ಬ ಅಪರಾಧಿ, ಯಾರೊಬ್ಬ ಕುಡುಕ, ನಾಳೆ ನಮ್ಮ ಹೆಣ್ಮಕ್ಳ ಮೇಲೆ ಬಿದ್ದರೆ ಕಪಾಲ್ ಹೊಡಿ ಮಾಡ್ತಾರೆ ಅನ್ಸೋದು. ಇಲ್ಲಿ ತನಕ ಬರೆಯೋದು ನ್ಯೂಸ್ ಆಗೇ ಹೋಗ್ತಾ ಇತ್ತು, ಈಗ ರಿಯಲ್ ಆಗಿ ಎಫೆಕ್ಟ್ ಆಗ್ತದೆ. ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತೇವೆ, ರಕ್ಷಣೆ ನೀವು ಅವ್ರಿಗೆ ಅನ್ಯಾಯ ಮಾಡಿದ್ಮೇಲೆ ಯಾರು ರಕ್ಷಣೆ ಕೊಡೋದು? ಅನ್ಯಾಯ ಮಾಡಿದ್ಮೇಲೆ ಅವನಿಗೆ ಏನು ಹಾಕಿದ್ರು ಬಂದೆ ಬಿಟ್ಟರು ಬಂದೆ. ಆದರೆ ಅವನಿಗಿರೋ ತಾಕತ್ತು, ಅವಳಲ್ಲಿ ತಾಕತ್ತು ತುಂಬಬೇಕಲ್ಲ ಮನಸ್ಸೊಳಗೆ. ಇವತ್ತು ನಮ್ಮ ಕ್ರೈ ಶಾಲೆಗೆ ಬನ್ನಿ, ಹೋಗಿ ನಿಮ್ಮ ಒಬ್ಬ ಕರಾಟೆ ಮಾಡು ಹೆಣ್ಮಕ್ಳು ನೋಡ್ತೇವೆ ಅಂತೇಳಿ ಸಂಜೆ 6 ಗಂಟೆ ಕರಾಟೆ ಕಲಿತಾರೆ. ಆ ಬಿಸಿಲಲ್ಲಿ ನೆರಳಲ್ಲಿ ನಿಂತ್ಕೊಂಡು ಅವ್ರು ಕರಾಟೆ ಮಾಡುವ ಸ್ಟೈಲು, ಅವರ ಆ ಪಂಚು ಇದೆಲ್ಲ ನೋಡಿದ್ರೆ ದಿಗ್ಭ್ರಮೆ ಆಗಿಬಿಡುತ್ತೆ. ಈಗ ಹೆಚ್ಚು ಕಡಿಮೆ 6ನೇ ಕ್ಲಾಸಿಂದ 2 ಲಕ್ಷ ಮಕ್ಕಳು ಈ ಸರಿ ಕಲಿತಾ ಇದ್ದಾರೆ. ಅವ್ರಿಗೆ ಸಮವಸ್ತ್ರ ಕೊಡ್ತೇವೆ, ಅವ್ರಿಗೆ ಕಲಿಸ್ಲಿಕ್ಕೆ ಮೇಸ್ಟರ್ ಮಾಡಿದ್ದೇವೆ. ಅದರಲ್ಲೂ ಹೆಣ್ಮಕ್ಳ ಮೇಸ್ಟರ್ನೇ ಹೆಚ್ಚು ತಗೊಂಡಿದ್ದೇವೆ. ನೀವು ಯೋಚನೆ ಮಾಡಿ ನೋಡಿ, 2 ಹಂಚನ್ನ ಕೈಯಲ್ಲಿ ಬರಿಗೈಯಲ್ಲಿ ಹೊಡೆಯುವ ತಾಕತ್ತಿನಿರುವಂಥ ಒಬ್ಬ ಹೆಣ್ಮಗಳು ಯಾರಾದ್ರೂ ಅವನಿಗೆ ಉಪದ್ರ ಕೊಟ್ಟರೆ ಕನಿಷ್ಠ ಅವಳು ಜೀವನ ನಾವು ರಕ್ಷಣೆ ಮಾಡ್ಕೊಳ್ಬೋದು ಅನ್ಸೋದಿಲ್ಲ ನಮಗೆ? ಇದಕ್ಕಿಂತ ಭಿನ್ನವಾದಿಲ್ಲ. ಒಬ್ಬ ಆತ್ಮರಕ್ಷಣೆ ಕಲೆ ಅಂತ ಹೆಸರಿಟ್ಟಿದೆ, ಒಬ್ಬನ ಹೆಸರಿಟ್ಟಿದೆ. ಚರ್ಚೆ ಒಂದಷ್ಟು ಮಾಡ್ತೇವೆ, ಹೆಜ್ಜೆ ಆಗ್ತೇವೆ. ಕರಾವಳಿಯನ್ನು ಪ್ರಾಯೋಗಿಕವಾಗಿ 3 ಕಡೆ ಸೈನಿಕ ತರಬೇತಿ ಪೂರ್ವ ತರಬೇತಿ ಶಾಲೆಯನ್ನು ಮಾಡ್ತಿದ್ದೇವೆ. ಸೈನಿಕ ಸೇರ್ಪಡೆಗೆ ಪೂರ್ವ ತರಬೇತಿ ಶಾಲೆ ಮಾಡ್ತಿದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಕೋಟಿ ಚೆನ್ನೈಯರಂತೆ ವೀರ ಯೋಧರಿದ್ದಾರೆ, ಅವರ ಹೆಸರಲ್ಲಿ ಒಂದು ಸೈನಿಕ ಪೂರ್ವ ತರಬೇತಿ ಶಾಲೆ ತರಿತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಣಿ ಅಬ್ಬಕ್ಕ ಅಂತೇಳಿ ಒಬ್ಬ ಸ್ವತಂತ್ರ ಹೋರಾಟಗಾರರಿದ್ದಾರೆ, ಬ್ಯಾಕ್ವರ್ಡ್ ಅವಳು, ಹಿಂದುಳಿದ ವರ್ಗ, ಅವಳ ಹೆಸರಲ್ಲಿ ತರಿತೇವೆ. ಉತ್ತರ ಕನ್ನಡದಲ್ಲಿ ಹೆಂಜಾ ನಾಯಕ ಅಂತೇಳಿ ಒಬ್ಬರು ಇದ್ದಾರೆ. ಅವರು 2 ಮಕ್ಕಳನ್ನು ನೇಣಾಕಿರ್ತಾರೆ ಬ್ರಿಟಿಷರು. 2 ಮಕ್ಕಳನ್ನ ನೇಣಾಕಿರ್ತಾರೆ, ಶರಣಾಗಂತೇಳಿ. ನೇಣಾಗೋದಿಲ್ಲ, ಅವನು ಪ್ರತಿಮೆ ಮಾಡಿ ಹೆಂಜಾ ನಾಯಕರ ಹೆಸರಿನಲ್ಲಿ ಒಂದು ಮಿಲಿಟರಿ ತರಬೇತಿ ಪೂರ್ವ ತರಬೇತಿ ಶಾಲೆ ಮಾಡ್ತೇವೆ. ಒಂದಷ್ಟು ಬದಲಾವಣೆಗಳನ್ನು ಮಾಡ್ತಾ ಇದ್ದೇನೆ. ನನಗನ್ಸುತ್ತೆ, ನಮಗೆ ವಿಶ್ವಾಸ ಇದೆ, ಸಂಪೂರ್ಣ ಇಲಾಖೆ ಪಾರದರ್ಶಕವಾಗಬೇಕಂತ ಯೋಚನೆ ಮಾಡ್ತೇನೆ. ಇನ್ನೊಂದು 6 ತಿಂಗಳಲ್ಲಿ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗ ಇಲಾಖೆಯಲ್ಲಿ ಭ್ರಷ್ಟಾಚಾರ ರಹಿತವಾದ ಇಂಥ ಇಲಾಖೆ ಯಾವುದು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಮನಸ್ಸೊಳಗೆ ಹೋದರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಂತೇಳಿ ಹೇಳಬೇಕಂತ ಅನಿಸಿದೆ ನನಗೆ. ಮಾಡ್ತಿದ್ದೇವೆ, ಹೆಜ್ಜೆ ಮುಂದಿಡ್ತಿದ್ದೇವೆ, ಪ್ರಯತ್ನ ಮಾಡ್ತಾಯಿದ್ದೇವೆ. ದೇವರು ಎಲ್ಲಿ ತಗೊಂಡೋಗ್ತಾನೋ ಗೊತ್ತಿಲ್ಲ, ಶ್ರದ್ಧೆಯಿಂದ ಇದೆ ನಮಗೆ. ಒಂದು 2 to 3 years ಡೌನ್ ದ ಲೈನ್ ಎಲ್ಲಿ ಯಾವ ಥರ ಪ್ಲಾನ್ ಮಾಡಿದ್ದೀರಾ ಸರ್? ಅದೇ 2 ಅಂದರೆ ಮೊದಲ ನಂತರವ ಆಮೇಲೆ ಒಂದು ಸರ್ಕಾರಕ್ಕೆ ಒಂದು ನೀತಿ ಇರುತ್ತೆ. ಸರ್ಕಾರಗಳು ಏನಾಗಬೇಕು, ಮಂತ್ರಿಯಾಗಿ 2 ದಿವಸ ಅದ್ರ ಗುರಿ ಇಟ್ಕೊಂಡು ಮಾಡಬೇಕಲ್ಲ. ಈ ಎಲ್ಲ ಗುರಿಗಳು ಈ ವರ್ಷದಲ್ಲಿ ಆಗಿಬಿಡುತ್ತೆ. ದೇವರಾಜ ಅರಸು ಪ್ರಶಸ್ತಿ ಕೊಡುವಾಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಕೊಡುವಾಗ ಪ್ರಶಸ್ತಿಗೋಸ್ಕರ ಬಡಿದಾಟ ಆಗ್ತಾಯಿತ್ತು. ಈ ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಪ್ರಶಸ್ತಿ ಕೊಟ್ಟಿರೋದು 92 ವರ್ಷದ ಒಬ್ಬ ವಾರ್ಡನಿಗೆ. ಆ ವಾರ್ಡನ್ನು ಮೋಟಮ್ನಿ ಜಡೆ ಹಾಕಿ ಊಟ ಹಾಕಿದ್ದಾಳೆ. ಆ ವಾರ್ಡನಿಗೆ, ಸರೋಜಮ್ಮ ಅನ್ನುವಂಥ ವಾರ್ಡನಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿಯನ್ನು ಕೊಡೋದನ್ನು ನೋಡಲಿಕ್ಕೆ ಮೋಟಮ್ಮ ಬಂದಿದ್ದಾರೆ. ಪಾರ್ಟಿ ಪಕ್ಷ ಎಲ್ಲ ಬಂದು ನಮ್ಮ ಕಡೆ ಬಂದು, ನಮ್ಮ ಸರ್ಕಾರದ ಕಡೆ ಬಂದು ಕೂತ್ಕೊಂಡು ಪ್ರೀತಿಯ ಭಾವುಕತೆಯನ್ನು ವ್ಯಕ್ತಪಡಿಸಿ ಹೋಗಿದ್ದಾರೆ. ಯಾವುದೋ ಕಾರಣಕ್ಕೆ ಜಗಜೀವನರಾಮ್ ಪ್ರಶಸ್ತಿಗಳೆಲ್ಲ ಸಿಗ್ತಾಯಿತ್ತು ತುಂಬ ಜನರಿಗೆ, ನಾನು ಅರ್ಹರು ಅಂತ ಹೇಳಿಲ್ಲ. ಈ ಸತಿ ಆಯ್ಕೆ ಮಾಡಿರೋದು ಏನಂದರೆ, ನೀವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿರುವ 320 ಕುಟುಂಬ ದಕ್ಕಲಿಗರು ಅಂತ ಹೇಳಿದ್ದಾರೆ, ಅಲೆಮಾರಿಗಳಲ್ಲಿ ಒಬ್ಬ ಪುಣ್ಯಾತ್ಮ ಇದ್ದ, ಅವನ ಹೆಸರು ನೆನಪಿಲ್ಲ ನನಗೆ. ತುಂಬೂರು ಹಿಡ್ಕೊಂಡು ಊರೂರು ತಿರ್ತಾ ಇದ್ದ. ಅವನಿಗೆ ಮುಖ್ಯಮಂತ್ರಿಗಳು ಬಾಬು ಜಗಜೀವನರಾಮ್ನ ಪ್ರಶಸ್ತಿ 5 ಲಕ್ಷ ರೂಪಾಯಿ 20 ಗ್ರಾಮ್ ಚಿನ್ನ ಹಸ್ತಾಂತರ ಮಾಡುವಾಗ ಎದುರು ಇರೋದು ಮುಖ್ಯಮಂತ್ರಿಗಳಂತೂ ಗೊತ್ತಿಲ್ಲ. ನಾನು ಹೇಳ್ತಿದ್ದು ಮುಖ್ಯಮಂತ್ರಿಗಳು ನಮಸ್ಕಾರ ಮಾಡಂತೇಳಿ ನೋಡ್ತಾ ಇದ್ದ. ಅಂದರೆ ಅಷ್ಟೊಂದು ಮುಗ್ಧತೆ ಇದೆ. ಅವನು ಹುಡುಕಿ ತಗೊಂಡು ಬಂದು ಇವತ್ತು ಸತಿ ಕೊಟ್ಟಿದ್ದೇವೆ ಬಾಬಾ ಜಗಜೀವನ ಪ್ರಶಸ್ತಿಯನ್ನು. ಯೋಚನೆ ಮಾಡ್ತೇವೆ, ಏನಾದರೂ ಒಂದು ಹೆಜ್ಜೆ ಮುಂದಿಡ್ತೇವೆ. ಟೀಕೆಗಳು ಬರಲಿಲ್ಲ, ಟಿಪ್ಪಣಿಗಳು ಬರಲಿಲ್ಲ. ನನ್ನ ವಿರೋಧಿಸುವವರು ಕೂಡ ಈ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ನನ್ನನ್ನು ಪ್ರೀತಿಸ್ತಾರೆ ಅಂತ ನನಗನ್ಸುವಷ್ಟರ ಮಟ್ಟಿಗೆ ನನ್ನ ಚಟುವಟಿಕೆಗಳು ಸಾಗ್ತಾ ಇದೆ. ನೋಡ್ಬೇಕಿನ್ನ ಏನಾಗುತ್ತೆ ಅಂತೇಳಿ ಆಯಕಟ್ಟಿ ಜಾಗದಲ್ಲಿ ಪ್ರಾಮಾಣಿಕರನ್ನ ನಿಯೋಜನೆ ಮಾಡ್ತಾ ಇದ್ದೇನೆ. ಸಮಾಜದ ಕೊನೆಯ ಮನುಷ್ಯರಿಗೆ ಹೇಗೆ ಸಾಮಾಜಿಕ ನ್ಯಾಯ ಕೊಡಬೇಕಂತ ಯೋಚನೆ ಮಾಡ್ತಾ ಇದ್ದೇವೆ. ಆಸ್ಪತ್ರೆ ನಿವಾರಣೆ ಮಾಡಲಿಕ್ಕೆ ಹೆಜ್ಜೆ ಇಟ್ಟಿದ್ದೇವೆ. ಕಡು ಬಡವರಿಗೆ 28 ಲಕ್ಷ ಕುಟುಂಬ ಇದೆ ನನ್ನ ಇಲಾಖೆಯಲ್ಲಿ. 5 ಲಕ್ಷ ಜನರಿಗೆ ತುಂಡು ನೆಲ ಇಲ್ಲ ಇವತ್ತಿನವರೆಗೆ. ಇಡೀ ಕರ್ನಾಟಕ ಸರ್ವೆ ಮಾಡ್ತೇನೆ. 6 ತಿಂಗಳಲ್ಲಿ ಅವರಿಗೆ ಸ್ವಂತ ನೆಲವನ್ನು ಕೊಡುವಂತ ಯೋಚನೆ ಮಾಡ್ತಾ ಇದ್ದೇವೆ. ಸರ್, ಯಾವತ್ತು ನೀವು ಆಫೀಸಲ್ಲೇ ಕಮ್ಮಿ ಅಲ್ವಾ ಸರ್ ಆಫೀಸಲ್ಲಿ ಕುತ್ಕೊಳ್ಳೋದು? ಟ್ರಾವೆಲಿಂಗ್ ಎಲ್ಲ ಇರ್ತೀರಾ? ವಿಧಾನಸೌಧದಲ್ಲಿ ಯಾವತ್ತು ವಾರಕ್ಕೆ 1-2 ದಿವಸ ಹೇಳಿದಾರಲ್ಲ, ಬರ್ತೇವೆ. ನಾನು ಕಚೇರಿಗೆ ಹೋಗ್ತೇನೆ. ಇಲ್ಲಾಂದ್ರೆ ನಮ್ಮ ಇಲಾಖೆಯಲ್ಲಿ ನಾನು ಬರುವ ಮುಂಚೆ ಬೇರೆ ಬೇರೆ ಇತ್ತು. ಈ ಪರ್ಸೆಂಟೇಜ್ಗಳ ಬಗ್ಗೆ ಎಲ್ಲ ಚರ್ಚೆ ಬರುತ್ತಲ್ಲ. ಈಗ ಏನು ಮಾಡಿದೆ ಅಂದರೆ, ನಾವು ಹಾಕುವ ಹಣವನ್ನು ಜಿಲ್ಲಾಧಿಕಾರಿ ಕಳಿಸಿಕೊಡ್ತೇವೆ.
ಹಾಂ ಸರ್. ಅವರು ಶಾಸಕರ ಪಟ್ಟಿ ತಗೊಂಡು ಕಾಮಗಾರಿ ಮುಗಿಸ್ತಾರೆ. ಸರಿ. ನಾನು ಹೇಳಿದೆ ಮೊನ್ನೆ ವಿಧಾನ ಸಭೆಯಲ್ಲಿ ಹೇಳಿದೆ, ಹೇಳಿ ನಾವು ಒಂದು ಅರ್ಧ ಟೀ ಕುಡ್ದಿದ್ರೆ ಹೇಳಿ ಅಂತ ಹೇಳಿದೆ. ನಂಗೆ ವಿಶ್ವಾಸ ಇದೆ, ಹಾಗೆ ಹೇಳಲಿಕ್ಕೆ ನಂಗೆ ವಿಶ್ವಾಸ ಇದೆ ಅಂದೆ. ಆಕ್ರಮವಾಗಿ ನಮ್ಮ ಇಲಾಖೆಯಿಂದ ಏನಾದ್ರು ಅರ್ಧ ಟೀ ಕುಡಿದು ಹೇಳಿ ಅಂತ ಹೇಳಿದೆ. ಹೆಂಗೆ ಅದರಲ್ಲಿ ನನ್ನ ಮುಜುಮರಗಳಿಲ್ಲ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.